गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकम्। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। यो नित्यमच्युतपदाम्बुजयुग्मरुक्मा व्यामोहतस्तवितराणि तृणाय मेने अस्मद्गुरोर्ह भगवतोऽस्य दैकसिन्धोः रामानुजस्य चरणौ शरणं प्रपद्ये। சீரொன்னுத்தூப்புல் திருவேங்கடமுடையான் பாரொன்னு சொன்ன பழமொழியுள் ஓரன்னொத்தானே அமையாதோ தாரணியில் வாழ்வார்க்கு வானேர போமளவும் வாழ்வு. ಎಲ್ಲರಿಗೂ ನಮಸ್ಕಾರ. 49ನೇರಿಂದ ಹೇಳಬೇಕಾಗಿತ್ತು. ನಮಸ್ಕಾರ ಸಬಿತಾ. தன்னினைவில் விளக்கின்றி தன்னை நன்னார். தன்னினைவில் விளக்கின்றி தன்னை நன்னார். நினைவனைத்தும் தான் விளைத்தும் விளக்குநாதன். நினைவனைத்தும் தான் விளைத்தும் விளக்குநாதன். என் நினைவை இப்பவத்தில் இன்று மாற்றி என் நினைவை இப்பவத்தில் இன்று மாற்றி இணையடிக்கீழ் அடைக்கலம் எம்மை வைத்து இணையடிக்கீழ் அடைக்கலம் என்று எம்மை வைத்து முன்னினைவால் யாம் முயன்ற வினையால் வந்த முன்னினைவால் யாம் முயன்ற வினையால் வந்த முனிவயந்த முத்தி தர முன்னே தோன்றி முனிவயந்து முத்தி தர முன்னே தோன்றி நன்னினைவால் நாம் இசையும் காலும் இன்றோ நாளையோ வென்று நகை செய்கின்றானே. நன்னினைவால் நாம் இசையும் காலம் இன்றோ நாளையோ என்று நகை செய்கின்றானே. தன்னினைவில் விளக்கின்றி தன்னை நன்னார் இனவனைத்தும் தான் விளைத்தும் விளக்குநாதன். என் நினைவை இப்பவத்தில் நின்று மாற்றி இணையடிக்கீழ் அடைக்கலம் என்றெம்மை வைத்து முன்னினைவால் யாம் முயன்ற வினையால் வந்த முனிவயந்த முத்தி தர முன்னே தோன்றி நன்னினைவால் நாம் இசையும் காலம் இன்றோ நாளையோ என்று நகை செய்கின்றானே. தன்னினைவில் விளக்கின்றி தன்னை நன்னார் நினைவனைத்தும் தான் விளைத்தும் விளக்குநாதன். என் நினைவை இப்பவத்தில் இன்று மாற்றி இணையடிக்கீழ் அடைக்கலம் என்றெம்மை வைத்து முன்னினைவால் யாம் முயன்ற வினையால் வந்த முனிவயந்து முத்தி தர முன்னே தோன்றி நன்னினைவால் நாம் இசையும் காலம் இன்றோ நாளையோ வென்று நகை செய்கின்றானே. ಈ ಪಾಶದಲ್ಲಿ ಭಗವಂತ ನಮ್ಮನ್ನ ನೋಡಿ ನಗ್ತಾನಂತೆ. ಯಾಕೆ ನಗ್ತಾನೆ ಅಂತ ಹೇಳಿದ್ರೆ, ಎಲ್ಲವನ್ನ ಮಾರ್ಗವನ್ನ ಶರಣಾಗತಿ ಮಾರ್ಗವನ್ನ ಅಮ್ಮನವರು ತಾಯಿಯರ ಮೂಲಕ ನಮಗೆ ಸುಲಭವಾಗಿ ಚರ್ಮ ಶ್ಲೋಕಗಳ ಮೂಲಕ ಎಲ್ಲವನ್ನ ನಮಗೆ ತಿಳಿಸ್ಕೊಟ್ಟಿದ್ದಾಗ್ಲೂ ಕೂಡ ನಾವು ಹಿಂದೇಟ್ ಹಾಕ್ತಾ ಇದೀವಿ. ಶರಣರಾಗಕ್ಕೆ ನಾವು ಹಿಂದೇಟ್ ಹಾಕ್ತಾ ಇದೀವಿ. ಅದಕ್ಕೆ ಅವನು ಪ್ರತ್ಯಕ್ಷವಾಗಿ ಬಂದಾಗ ಕೇಳ್ತಾನಂತೆ, ಇಂದೋ ನಾಳೆಯೋ, ಇವತ್ ಬರ್ತೀಯೋ ನಾಳೆ ಬರ್ತೀಯೋ ಅಂತ. ಇದಕ್ಕೆ ತುಂಬಾ ಹಲವಾರು ಅರ್ಥಗಳನ್ನು ಹೇಳ್ಕೋಬಹುದು. ಇಂದ್ರೋ ನಾಳೆಯೋ ಅಂದ್ರೆ ಈ ಜನ್ಮದಲ್ಲೇ ಬರ್ತೀಯೋ ಅಥವಾ ಇನ್ಯಾವುದಾದ್ರೂ ಜನ್ಮದಲ್ಲೇ ಬರ್ತೀಯೋ ಅಂತ. ಈ ಕಲ್ಪದಲ್ಲೇ ಬರ್ತೀಯೋ ಅಥವಾ ಇನ್ಯಾವುದೋ ಕಲ್ಪದಲ್ಲಿ ಬರ್ತೀಯೋ ಅದು ಆಗ್ಬೋದು. ಯಾಕಂದ್ರೆ ಭಗವಂತನಿಗೆ ಕಾಲ ಅವನಿಗೇನು ಪರಿಮಿತಿ ಇಲ್ಲ. ನಮಗೆ ನೋಡಿ ಈ ಜನ್ಮದಲ್ಲಿ ಇಲ್ಲ ಅಂದ್ರೆ ಇನ್ನೊಂದ್ ಜನ್ಮ ಏನಾಗ್ತೀವೋ ಗೊತ್ತಿಲ್ಲ.
ಅಥವಾ ಈ ಕಲ್ಪದಲ್ಲೇ ಎಲ್ಲ ಇನ್ನೊಂದು ಕಲ್ಪ ಅಂತ ಹೇಳಿದ್ರೆ ಏನ್ ಕತೆ ನೋಡಿ. ಅವಾಗ ಎಷ್ಟು ಒಂದು ಕಲ್ಪ ಅಂದ್ರೆ ಎಷ್ಟು ಲಕ್ಷಾಂತರ ವರ್ಷಗಳಾಗುತ್ತೆ. ಯಾವಾಗ ನಾವು ಹೋಗಿ ಮೋಕ್ಷಕ್ಕೆ ಸೇರೋದು? ಅದಕ್ಕೆ ಆ ಪಾದ ಕೈಂಕರ್ಯನ್ನ ಮಾಡುತ್ತಾ ನಿರಂತರವಾಗಿ ಸುಖವಾಗಿ ಅನುಭವಿಸಕ್ಕೆ ನಾವುಗಳು ಇಂದೋ ನಾಳೆಯೋ ಅದಕ್ಕೂ ಯೋಚನೆ ಮಾಡ್ತಾ ಇದೀವಂತೆ. ಅಲ್ಲಿ ಹೋಗಿ ಅಲ್ಲೇನ್ ಕಷ್ಟಪಡ್ಬೇಕಾ? ಅಲ್ಲೇನು ಇಲ್ಲ. ವೈಕುಂಠದಲ್ಲಿ ಹೋಗಿ ಸೌಖ್ಯವಾಗಿರೋದು, ಏನು ಕೆಲಸ ಇಲ್ಲ, ಏನೂ ಇಲ್ಲ, ಸುಖವಾಗಿ ಭಗವಂತನ ಪಾದಸ್ಪರ್ಶವನ್ನ ಮಾಡಿಕೊಂಡು ಅವನ ಕೈಂಕರ್ಯವನ್ನ ಮಾಡಿಕೊಂಡು ಅಪರಿಮಿತವಾದ ಅಂದಮಿನ್ ಪೇರಿಂಬ ಅದನ್ನ ಅನುಭವಿಸ್ಕೊಂಡು ಬ್ರಹ್ಮಾನಂದವನ್ನ ಅನುಭವಿಸ್ಕೊಂಡಿರೋದಕ್ಕೆ ತಕ್ಷಣ ಪ್ರತ್ಯಕ್ಷ ಆಗ್ಬಿಟ್ಟು ಭಗವಂತ ಕೇಳಿದ್ರೆ ಹೋಗ್ಬೇಕಾ ಅಂತ ಯೋಚನೆ ಮಾಡ್ತೀವಂತೆ ಒಂದ್ ನಿಮಿಷ. ಅದಕ್ಕೆ ಇಂದ್ರೋ ನಾಳೆಯೋ ಅಂದ್ರೆ ನಹಶೈವಿಂದ್ರ ಅಂದೆ. ಇವಾಗ ಭಗವಂತ ತಾನೇ ನಮ್ಗೆ ಮುಕ್ತಿ ಕೊಡಕ್ಕೆ ಹಲವಾರು ವಿಭವಾವತಾರಗಳಲ್ಲಿ ಬಂದಾಯ್ತು. ಎಲ್ಲ ಬಂದು ಹೋಗಿದ್ರೆ ಕೂಡ ನಾವು ಅವನನ್ನ ಹೋಗಿ ಸೇರಲು ಇನ್ನೂ ತಡ ಮಾಡ್ತಾ ಇದ್ದೀವಿ. ನಾವೆಲ್ಲ ಇನ್ನ ಇಲ್ಲೇ ಇದೀವಿ ಸಂಸಾರದಲ್ಲಿ ಅಂತ ಹೇಳಿದ್ರೆ, ಯಾವಾಗ ಶ್ರೀರಾಮಚಂದ್ರ ಕರೆದ್ನಲ್ಲ ತ್ರೇತಾಯುಗದಲ್ಲೇ ಹೋಗ್ಬಿಡ್ಬೇಕಾಗಿತ್ತು. ಅಂದ್ರೆ ಚರಾಚರಗಳ ವೈಹುಂದತೇತಿ ಅವಾಗ ಒಂದು ಆಪ್ಷನ್ ಕೊಟ್ಟಿದ್ದ, ಅವಾಗಾದ್ರೂ ಹೋಗ್ಬೇಕಾಗಿದ್ದು. ಅವಾಗ್ಲೂ ನಾವು ಹೋಗ್ಲಿಲ್ಲ. ಏನ್ ಮಾಡೋದು ಅಂತ ತನ್ನನ್ನು ನಣ್ಣಾಧಾರ ಅಂತ ಹೇಳ್ತಾರೆ. ನಣ್ಣಾಧಾರ ಅಂದ್ರೆ ಅವನ ಹತ್ರಕ್ಕೆ ಹೋಗದೆ ಇರೋರ್ನ ಸಂಕಲ್ಪದಿಂದಲೇ ಎಲ್ಲವನ್ನೂ ಅವ್ರಿಗೆ ಸಿಗುವಂತೆ ಮಾಡ್ತಾನಂತ. ಅವನನ್ನ ಯೋಚನೆನೂ ಮಾಡದೆ ಅವನ ಆಸ್ತಿಕರಾಗಿ ಅವನನ್ನ ಬೈಕೊಂಡಿರೋರಿಗೆ ಕೂಡ ಒಂದು ಮೋಕ್ಷವನ್ನ ಕೊಡ್ತಾನೆ. ಯಾರಿಗೆ ಅಂತ ನೋಡಿದ್ರೆ ನಾವು ಶಿಶುಪಾಲನ್ಗೆ ನೋಡಿದ್ವಿ, ಎಂತೆಂತ ಕೆಟ್ಟ ಬೈಗಳನ್ನ ಬೈತಾ ಇದ್ದ. ಕೇಳ್ಪಾರ್ ಶೆವಿ ಶುಡ್ ಅವ್ನ ಹೇಳಿದ ಬೈಗಳನ್ನ ಕೇಳ್ದವ್ರಿಗೆ ಕಿವಿನಲ್ಲಿ ಕಾದ ಸೀಸಾ ಹೂವಿದಂಗ ಆಯ್ತಾ ಇತ್ತಂತ. ಅಷ್ಟು ಕೆಟ್ಟ ಮಾತುಗಳನ್ನೆಲ್ಲ ಬೈತಾ ಇದ್ದ ಅವನು. ಅಂತವನಿಗೆ ಕೂಡ ಮೋಕ್ಷವನ್ನ ಕೊಟ್ಟ ಭಗವಂತ ಎಷ್ಟು ಸುಲಭವಾಗಿ ಕೊಡ್ತಾ ಇದ್ದಾನೆ. ಆದ್ರೆ ಹೋಗಕ್ಕೆ ನಾವು ತಯಾರಿಲ್ಲ, ನಾವೇನೆ ತಡಿತಾ ಇರೋದು. ಅದಕ್ಕೆ ಅವನ ನಗಕ್ಕೆ ಕಾರಣ ಏನಪ್ಪ? ಭಗವಂತ ನಗೋಕೆ ಕಾರಣ ಏನು ಅಂದ್ರೆ ಇದೇನೆ. ಅವನು ನಮ್ಮನ್ನು ರಕ್ಷಿಸಲು ಹಾತರಿತಾ ಇದ್ದಾನೆ. ಸಿದ್ಧೋಪಾಯ ಅವನು. ಸಣ್ಣದಾಗಿ ಒಂದು ಸಾಧ್ಯೋಪಾಯ, ಸಣ್ಣದಾಗಿ ಒಂದು ಶರಣಾಗತಿಯನ್ನ ಮಾಡೋಕೆ ನಮಗೆ ಇಷ್ಟ ಇಲ್ಲ. ಮಾಡಿದಾಗ ಅವನು ಬಂದಾಗ ಅವನ ಕರೆದಾಗ ಇಂದೋ ನಾಳೆಯೋ ಅಂತ ಯೋಚನೆ ಮಾಡ್ತಾ ಇದೀವಂತೆ. ನಮ್ಮ ಮಗನಿಗೆ ಮದುವೆ ಆಗಿಲ್ಲ, ಅದೇ ನಮ್ಮ ಮೊಮ್ಮಗನಿಗೆ ಮುಂಜೆ ಆಗ್ಬೇಕು, ಅದೇ ನಮ್ಮ ಮಗನ ಗ್ರಾಜುಯೇಷನ್ ಆಗ್ಬೇಕು, ಏನೋ ಒಂದಿರುತ್ತೆ. ಸಂಸಾರದಲ್ಲಿರೋವರೆಗೂ ಆಸೆ ಅನ್ನೋದು ದೊಡ್ಡರು ಅಂತ ಹೇಳ್ತಾರಲ್ಲ, ಒಂದು ಆಸೆ ಮುಗಿದ ತಕ್ಷಣ ಅದ್ರ ಬಾಲಂಗೋಚಿತರ ಇನ್ನೊಂದು ಆಸೆ ಬರ್ತಾ ಇರತ್ತೆ. ಆ ಯೋಚನೆಗಳನ್ನ ಕಂಡು ಭಗವಂತ ನಗ್ತಾನಂತೆ. ಕಾರಣ ನಶ್ವರವಾದ ಈ ಸುಖಕ್ಕೆ ಜಗತ್ತಿನಲ್ಲಿ ಮನುಷ್ಯರು ಹೀಗೆ ಅಂಟುಕೊಂಡಿದಾರಲ್ಲ, ಸುಖವಾದ ನಿರಂತರವಾದ ಸುಖವನ್ನು ತಳ್ಳಿ ಹಾಕ್ತಾ ಇದಾರಲ್ಲ ಅಂತ ನಗು ಬರುತ್ತೆ. ಯಾರಿಗಾದ್ರೂ ನಗು ಬರಲ್ವಾ? ಅಂತ ಒಂದು ಅಂತ ಇಲ್ಲದೆ ಇರುವಂತ ಒಂದು ಸೌಖ್ಯವನ್ನ ಪಡೆಯೋಕೆ ಮುಂದೂಡ್ತಾ ಇದೀವಿ ನಾವು. ಭಗವಂತ ತಾನೇ ಕೊಡ್ತೀನಿ ಅಂತ ಇದ್ರೆ ಕೂಡ ಮುಂದೂಡ್ತಾ ಇದೀವಿ, ಮುಂದಕ್ಕೆ ಹಾಕ್ತಾ ಇದೀವಲ್ಲ. ನಗು ಬರದೆ ಇನ್ನೇನಾಗತ್ತೆ? ಅಯ್ಯೋ ಪೆದ್ದುಗಳ ಅಂತ ಅನ್ಕೋತಾನೆ ಅವನು ಭಗವಂತ. ಮುಂದಿನ ಹಾಡಿಗೆ ಹೋಗೋಣ. ಪರಿಹಾಸ ಮಾಡೇ ಮಾಡ್ತಾನೆ. ಎಲ್ಲ ಇಷ್ಟು ಸೌಖ್ಯವನ್ನ ಕೊಡ್ಬೇಕಾದ್ರೆ ನಮ್ಮ ಪ್ರಯತ್ನ ಏನಿಲ್ಲ, ಅವನ ಸಂಕಲ್ಪದಿಂದನೇ ಎಲ್ಲ ನಡೀತಾ ಇರೋದು. ಅಂತದ್ರಲ್ಲಿ ಅವನಿಗೆ ನಾವು ಅವನನ್ನ ಹೋಗಿ ಸೇರಕ್ಕೆ ಚೌಕಾಸಿ ಅಂದ್ರೆ ಇದು ಮಾಡ್ತೀವಿ, ನಾವು ಯೋಚನೆ ಮಾಡ್ತೀವಿ. ಮುಂದಿನ ಹಾಡಿಗೆ ಹೋಗೋಣ. பாட்டுக்குரிய பழையவர் மூவரை பண்டொரு கால். பாட்டுக்குரிய பழையவர் மூவரை பண்டொரு கால். மாட்டுக்கருள் தரும் மாயன் மலிந்து வருத்ததலால். மாட்டுக்கருள் தரும் மாயன் மலிந்து வருத்துதலால். நாட்டுக்கிருள் சகனான் மறையந்தி நடை விளங்க. நாட்டுக்கிருள் சக நான் மறையந்தி நடை விளங்க. வீட்டுக்கிடை கழிக்கே வெளிக்காட்டும் எம்மை விளக்கே. வீட்டுக்கிடை கழிக்கே வெளிಕಾಟುಂ ಅಮ್ಮೈ ವಿಳಕೆ. வெளிಕಾಟುಂ ಅಮ್ಮ, ಅದು ಇದೆ. ಅಮ್ಮ ಅಂದ್ರೆ ಸುಂದರವಾದ ಅಂತ. ಈ ಹಿಂದಿನ ಹಾಡಲ್ಲಿ ಒಂದೇ ಒಂದು ಹೇಳಕ್ಕೆ ಬಿಟ್ಟೋಯ್ತು. ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇಂದ್ರೋ ನಾಳೆಯೋ ಎಂದು ನಹಶೈಹಿಂದ್ರಾದ ಅಂತ ಹೇಳಿದ್ರಲ್ಲ, ಯಾಕೆ ನಮ್ಮನ್ನ ಪರಿಹಾಸ ಮಾಡ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಆ ಭರತ ಮುನಿ ಅವರು ಜೀವನ ಚರಿತ್ರೆಯನ್ನು ನೆನೆಸ್ಕೊಳ್ಳೇಬೇಕು. ಹೇಗಂತ ಹೇಳಿದ್ರೆ, ಎಲ್ಲಾ ಆಧ್ಯಾತ್ಮಿಕ ವಿಷಯ ಚೆನ್ನಾಗಿ ಗೊತ್ತಿದ್ದು ಭಕ್ತಿಯೋಗದಲ್ಲೇ ಅವರು ಮುಳುಗಿ ಹೋಗಿ ಇನ್ನೇನು ಇನ್ನೊಂದು ಕ್ಷಣದಲ್ಲಿ ಅವರಿಗೆ ಮೋಕ್ಷ ಸಿದ್ಧಿ ಆಗ್ಬಿಡ್ತಾ ಇತ್ತು. ಅಂಥದ್ರಲ್ಲಿ ಆ ಕೊನೆ ಕ್ಷಣದಲ್ಲಿ ಒಂದು ಜಿಂಕೆ ಗಾಬರಿಯಾಗಿ
ಹುಲಿ ಅಟ್ಟಿಸ್ಕೊಂಡ್ ಬರ್ತಾ ಇತ್ತು. ಗಾಬರಿಯಾಗಿ ಓಡಿ ಬಂದು ಗರ್ಭಿಣಿಯಾದ ಜಿಂಕೆ ನೀರು ನದಿಯನ್ನ ದಾಟ್ಬೇಕಾದ್ರೆ ಪ್ರಸವ ಆಗಿ ಅಮ್ಮ ಜಿಂಕೆ ಇದೆಯಲ್ಲ ಅದು ಸತ್ತೋಗುತ್ತೆ, ಆ ಮರಿ ಜಿಂಕೆ ನೀರಲ್ಲಿ ಬಿದ್ದೋಗುತ್ತೆ. ಇದನ್ನ ನೋಡಿದ ದೃಶ್ಯವನ್ನ ನೋಡಿದವರು ಏನ್ ಮಾಡ್ಬೇಕಾಗಿತ್ತು? ಎಲ್ಲವನ್ನ ತ್ಯಾಗ ಮಾಡಿ ಇನ್ನೇನು ಇದರಲ್ಲಿ ಭಕ್ತಿಯೋಗದಲ್ಲಿ ಮೋಕ್ಷಕ್ಕೆ ಹೋಗ್ಬೇಕಾದವರು ಯಾವ್ದು ಏನಾದ್ರೆ ನನಗೇನು ಅಂತ ಸುಮ್ಮನೆ ಇದ್ಬಿಡ್ಬೇಕಾಗಿತ್ತು. ತಕ್ಷಣಕ್ಕೆ ಅದು ಎಲ್ಲಿಂದಲೋ ಕರುಣೆ ಬಂದ್ಬಿಡ್ತಂತೆ. ಇದೆಲ್ಲ ಯಾಕೆ ಹೀಗ್ ಬರುತ್ತೆ ಅಂದ್ರೆ ಇದು ಭಗವಂತನ ಸಂಕಲ್ಪನೆ. ಇಡೀ ಜಗತ್ತಿಗೆ ತೋರ್ಸಕ್ಕೆ ಒಂದು ಕ್ಷಣ ನಾವು ತಪ್ಪು ಬಿಟ್ರೆ ಎಷ್ಟು ಕಷ್ಟ ಅಂತ. ಆ ಮೊಮೆಂಟ್ ಅಲ್ಲಿ ಅವ್ರು ಏನ್ ಮಾಡಿದ್ರು, ಎದ್ದು ಅವ್ರ ಭಕ್ತಿ ಯೋಗ ಅಲ್ಲಿಗೆ ಕೆಟ್ಟೋಯ್ತು. ಅಂದ್ರೆ ಇನ್ನೊಂದು ನಿಮಿಷ ಇದ್ರೆ ಸಶರೀರವಾಗಿ ಭಗವಂತನಿಗೆ ಹೋಗಿ ಸೇರ್ಬಿಡ್ತಾ ಇದ್ರು. ಎದ್ದು ಆ ಜಿಂಕೆಯನ್ನ ತಗೊಂಡು ಅದನ್ನ ಲಾಲನೆ ಪಾಲನೆ ಮಾಡ್ಕೊಂಡು ಮುದ್ದಾಡ್ಕೊಂಡು ಆ ಜಿಂಕೆ ಜೊತೆಗೆ ಕಾಲ ಕಳಿಯಕ್ ಶುರು ಮಾಡ್ಬಿಟ್ರು. ಜಿಂಕೆ ಜೊತೆಗೆ ಕಾಲ ಕಳಿಯಕ್ ಶುರು ಮಾಡಿ ಜಿಂಕೆಗೆ ಎಷ್ಟು ಹಚ್ಕೊಂಡ್ಬಿಟ್ಟಿದ್ರು ಅಂದ್ರೆ ಕೊನೆಯಲ್ಲಿ ಸಾಯೋವಾಗ ಕೂಡ ಆ ಜಿಂಕೆಯನ್ನೇ ನೋಡ್ತಾ ಅಯ್ಯೋ ಈ ಜಿಂಕೆನ ಯಾರು ನೋಡ್ಕೋತಾರೋ ಅಂತ ಜಿಂಕೆಯನ್ನು ನೋಡ್ಕೊಂಡೇ ಸತ್ರಂತೆ. ಅವ್ರಿಗೆ ಇನ್ನೊಂದು ಜನ್ಮ ಅವರೇ ಜಿಂಕೆಯಾಗಿ ಹುಟ್ಟುತ್ತಾರೆ. ಅಂತ್ಯಸ್ಮರಣೆ ಆ ಜಿಂಕೆ ಇರೋದ್ರಿಂದ ಮನುಷ್ಯ ಜನ್ಮನೂ ಸಿಗಲ್ಲ, ಇನ್ನೊಂದು ಜನ್ಮ ಜಿಂಕೆಯಾಗಿ ಸಿಕ್ಕಿ ಆ ಜನ್ಮ ಕಳೆದ್ಮೇಲೆ ಮತ್ತೆ ಅವ್ರಿಗೆ ಮೋಕ್ಷ ಬರುವಂತ ಒಂದು ಜನ್ಮ ಮನುಷ್ಯ ಜನ್ಮ ಸಿಗತ್ತೆ ಕರ್ಮ ಭೂಮಿನಲ್ಲಿ. ಎಷ್ಟು ತಡ ಆಯ್ತು ನೋಡಿ ಇದಕ್ಕೆ. ಅದಕ್ಕೆ ಭಗವಂತ ನಗೋದು, ಇಂದೋ ನಾಳೆಯೋ ಅಂತ ನಮಗೆ ಪರಿಹಾಸ ಯಾಕೆ ಮಾಡ್ತಾನೆ ಅಂದ್ರೆ ಇವ್ರಿಗೇ ಗೊತ್ತಿಲ್ಲ ಇವ್ರ ಪ್ರಾರಬ್ಧ ಕರ್ಮ ಎಷ್ಟಿದೆ, ಯಾವಾಗ ಕಳಿಯತ್ತೆ ಅಂತ. ಎಲ್ಲ ಕಳೆದು ರಿಮೈಂಡರ್ 0 ಮಾಡ್ಬಿಟ್ಟು ನಾನೇ ಕಳ್ಕೊಂಡು ಹೋಗ್ತೀನಿ ಅಂದ್ರೆ ಕೂಡ ಇರು ತಾಳು ನಾನು ನೋಡ್ತೀನಿ ಬರ್ತೀನಿ ಆಮೇಲೆ ಅಂತ ಹೇಳ್ತಾರಲ್ಲ ಅಂತ ಅದಕ್ಕೆ ಅವ್ರಿಗೆ ಪರಿಹಾಸ ಮಾಡ್ತಾನೆ. ಈ ಹಾಡಲ್ಲಿ, ಈ ಪ್ರಸ್ತುತ ಹಾಡಲ್ಲಿ ಪಾಟು ಕುರಿಯ ಪಳೆಯವರ್ ಮೂವರೈ ಪಂಡರು ಕಾಳ್. ಒಂದ್ ಕಾಲದಲ್ಲಿ ಯಾವಾಗ ಅಂತ ಹೇಳಿದ್ರೆ ದ್ವಾಪರ ಯುಗದ ಕೊನೆಯಲ್ಲಿ ದ್ವಾಪರ ಯುಗದಲ್ಲಿ ಈ ಹಾಡಿಗೆ ಅಂತಾನೆ ಹೇಳಿದ ಕುರಿಯ ಪಳೆಯವರ್ ಅಂದ್ರೆ ಆದಿಯಾಗಿ ಆಳ್ವಾರ್ಗಳಲ್ಲೆಲ್ಲ ಯಾರು ತುಂಬಾ ಹಳಬರು ಅಂತ ನಾವು ಹೇಳ್ತೀವಲ್ಲ, ಪೊಯ್ಗೈ, ಭೂತಂ ಮತ್ತು ಪೇಯಾಳ್ವಾರ್, ಇವ್ರು 3 ಜನ ತಿರುಕೋವಲೂರ್ನಲ್ಲಿ ಸೇರಿ ಅವರು ಒಬ್ರು ಕಾಂಚೀಪುರದಲ್ಲಿ ಅವತಾರ ಆಯ್ತು, ಇನ್ನೊಬ್ರದ್ದು ಮಹಾಬಲಿಪುರಂನಲ್ಲಿ ಅವತಾರ ಆಯ್ತು, ಇನ್ನೊಬ್ರದ್ದು ಇದರಲ್ಲಿ ಮೈಲಾಪುರಂ ಅಲ್ಲಿ ಅವತಾರ ಆಗಿದ್ದು. ಇವರಿಬ್ರು ಎಲ್ಲ ಅಯೋನೀಸರು ಅಂತಾನೆ ಅವರ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಇವರು 3 ಜನನು ಪಾಟುಕುರಿಯ ಪಳೆಯವರ್ ಮೂವರೇ ಪಂಡರು ಕಾಳ್ ಮಾಟು ಕರುಳ್ತರು ಮಾಯನ್ ಮಲಿಂದು ಬರ್ತದಲ್ಲ. ಇವ್ರಿಗೆ ಯಾರಪ್ಪ ಕೃಪೆ ತೋರಿದ್ರು ಅಂದ್ರೆ ಮಾಟು ಕರುಳ್ ಶೈವಂ ಮಾಯನ್, ಈ ತಿರುಕೋವಲೂರ್, ಅದಕ್ಕೆ ಕೋವಲೂರ್ ಅಂದ್ರೆ ಗೋಪರ ಊರು ಅಂತ, ತಿರುಕೋವಲೂರ್ ಅಂದ್ರೆ ಗೋಪಾಲಕನ ಊರು ಅಂತ. ಅಲ್ಲಿ ಇವಾಗ್ಲೂ ಅಷ್ಟೇನೆ, ಅಲ್ಲಿ ಲಹಳಂದ ಪೆರ್ಮಾಳ್ ಮೂರ್ತಿ ದೊಡ್ಡದಾಗಿದೆ, ಆದ್ರೆ ಒರಿಜಿನಲ್ ಕ್ಷೇತ್ರ ಅದು ಕೃಷ್ಣಾರಣ್ಯ ಅಂತಾನೆ, ಕೃಷ್ಣ ಕ್ಷೇತ್ರನೇ ಅದು. ಅಲ್ಲಿ ಅದಕ್ಕೋಸ್ಕರನೇ ಇಲ್ಲಿ ಮಾಟು ಕರುಳ್ತರು ಮಾಯನ್ ಅಂತ ಕೃಷ್ಣನನ್ನ ಹೇಳ್ತಾರೆ. ಅವನು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಇವರಿಗೆ ಕೃಪೆ ಮಾಡ್ಬೇಕು ಅಂತಾನೆ ನಾಟು ಕಿರುಳ್ಶಃ, ಇಡೀ ಜಗತ್ತಿಗೆ ಒಂದು ಕತ್ತಲೆ ಮೂಡಿತ್ತಲ್ಲ, ಆ ಕತ್ತಲೆ ಅಜ್ಞಾನ ಹೋಗ್ಬೇಕು ಅಂತ ಹೇಳಿ ಅವ್ರು 3 ಜನದ ಮಧ್ಯೆ ಬಂದು ಮತಿಸ್ತಾನೆ. ಅವರೆಲ್ಲ ಸೇರ್ಕೊಂಡು ಒಂದು ಜ್ಞಾನದ ದೀಪವನ್ನ ಹಚ್ಚುತ್ತಾರೆ. ಆ ಜ್ಞಾನದ ದೀಪವನ್ನು ನಾನ್ಮರೆ ಎಂದಿ ನಡೈ ವಿಳಂಗ. ಅದಕ್ಕೆ ವೇದದಲ್ಲಿ ಹೇಳಿರುವಂತ ಎಲ್ಲಾ ವಿಷಯಗಳನ್ನು ಜ್ಞಾನದ ಜ್ಯೋತಿ ತರ ಬೆಳಗ್ತಾರೆ ಅವರು. ವೀಟಕ್ಕಿಡೈ ಕಳಿಕೆ ಬೆಳೆಕಾಟು ಎಮ್ಮೆ ವಿಳಂಗಿ. ಆ ವೀಟಕ್ಕಿಡೈ ಕಳಿಕೆ ಅಂತ ಹೇಳಿದ್ರೆ ಇದು ಅಲ್ಲಿ ಇರೋದು ದೇಹಳ್ಳಿ ದೇವಸ್ಥಾನದ ರೇಳಿ ಅಂತ ಹೇಳ್ತಾರಲ್ಲ, ಎಂಟ್ರೆನ್ಸ್ ಅಲ್ಲಿ ಚಿಕ್ಕಾಗಿರೋ ಜಾಗ. ವೀಟಕ್ಕಿಡೈ ಕಳಿಕೆ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಹೋಗೋ ದಾರಿ ಅಂತಾನು ನಾವು ಅನ್ಕೊಳ್ಬೋದು. ವೀಟ್ ಅಂತ ಹೇಳಿದ್ರೆ ಮೋಕ್ಷ ಅಂತ ಹೇಳ್ತಾರೆ. ಇದರಲ್ಲಿ ತಮಿಳಲ್ಲಿ ಇನ್ನೊಂದು ಪದ ಉಪಯೋಗಿಸ್ತಾರೆ. ಬೆಳಿಕಾಟು, ಮೋಕ್ಷಕ್ಕೆ ಹೋಗೋಕೆ ನಮಗೆ ದಾರಿ ತೋರಿಸುವಂತ ಮೈ ವಿಳಕು, ನಿಜವಾದ ಜ್ಞಾನ. ವಿಳಕು ಅಂತ ಹೇಳಿದ್ರೆ ಬೆಳಕು. ಈ ಅಜ್ಞಾನವನ್ನ ಹೋಗ್ಲಾಡಿಸುವಂತ ನಿಜವಾದ ಜ್ಞಾನವನ್ನ ನಮಗೆ ಈ 3 ಆಳ್ವಾರು ನಮಗೆ ತಂದ್ಕೊಟ್ರು ಅಂತ ಅದನ್ನ ಇಲ್ಲಿ ಹೇಳ್ತಾರೆ. ಪಾಠಕ್ಕೂ ಉರಿಯ ಪಳೆಯವರ್ ಅಂತ ಹೇಳಿದ್ರೆ ಈ 3 ಆಳ್ವಾರು, ಇವರಿಂದನೇ ಹೆಸರುವಾಸಿಯಾಗಿದ್ದ ದಿವ್ಯ ಪ್ರಬಂಧ ಶುರು ಆಯ್ತು. ಎಲ್ಲರೂ 3, ಮೊದಲಾಂ ತಿರುವಂದಾದಿ, 2ಆಂ ತಿರುವಂದಾದಿ, 3ಆಂ ತಿರುವಂದಾದಿ ಅಂತ ನಾವೇನ್ ಹೇಳ್ತೀವಿ, 100 ಹಾಡುಗಳನ್ನ ಹೇಳಿದ್ರು. ಆಮೇಲೆ ಕೊನೆಯಲ್ಲಿ ಹಾಡ್ಬೇಕಾದ್ರೆ ಅವರಿಗೆ ಭಗವಂತ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಕಾಣಿಸ್ತಾಳೆ. ಅವಾಗ್ಲೇ ಅವರು ತಿರುಕಂಡೇನ್ ಪೊನ್ಮೇನಿ ಕಂಡೇನ್ ಅಂತ ಹಾಡೋದು. ಅವ್ರಿಗೆ ಅರುಷ, ಇದು ಕೃಪೆ ಇದ್ರೆ ಮಾತ್ರನೇ ಆಗೋದು, ಎಲ್ಲರಿಗೂ ಆಗೋದಿಲ್ಲ. ಭಗವಂತ ತಾನಾಗಿ ಅವ್ರಿರೋ ಜಾಗಕ್ಕೆ ಬಂದು ಇಷ್ಟಕ್ಕೂ ಇವರೆಲ್ಲ 3 ಜನ ಬೇರೆ ಬೇರೆ ಒಂದೊಂದು ದಿವಸ ವ್ಯತ್ಯಾಸದ ನಕ್ಷತ್ರದಲ್ಲಿ ಬೇರೆ ಬೇರೆ ಕಡೆ ಅವತಾರ ಆದವರು. ಅವ್ರು 3 ಜನ ಒಂದೇ ಕಡೆ ಬಂದು ಸೇರಿದ್ದಾರೆ. ಯಾದೃಚ್ಛಿಕವಾಗಿ ಒಂದೇ ಕಡೆ ಬಂದು ಸೇರಿರೋದು, ಮಳೆ ಹುಯ್ತಾ ಇರೋದು, ಅಲ್ಲಿ ಕತ್ಲೆ ಇರೋದು, ಜಾಗನೂ ಇರ್ಲಿಲ್ಲ ಕೂತ್ಕೊಳ್ಳಕ್ಕೆ.
ಎಲ್ಲ 3 ಜನ ನಿಂತ್ಕೊಳ್ಳೋ ಅಷ್ಟೇ ಜಾಗ ಆಯ್ತು. ಅವಾಗ ಅವ್ರ ಮಧ್ಯದಲ್ಲಿ ಭಗವಂತ ಬಂದು ಯಾರಿದು ಅನ್ನೋ ತರ ಅವರನ್ನ ನೂಕಿ ಮಧ್ಯದಲ್ಲಿ ಮಥಿಸಿ ಅವರ 3 ಜನದಿಂದ ಬಾಯಿಂದ ತನ್ನನ್ನ ಹಾಡಿಸ್ಕೊಳ್ತಾನೆ. ನಾವಿನ ಶಕ್ತಿ, ನಾಲಿಗೆ ಶಕ್ತಿನೂ ತಾನೇ ಕೊಟ್ಟು ತನ್ನ ಬಗ್ಗೆನೇ ಎಲ್ಲಾರ ಹತ್ರ ಹೇಳಿಸಿ ಏನ್ ಹೇಳಿಸ್ತಾನೆ ಅಂತ ಹೇಳಿದ್ರೆ, ಈ ಜಗತ್ತಿನ ಕತ್ತಲೆ ಎಲ್ಲ ಹೋಗೋ ತರ ಒಂದು ಒಳ್ಳೆ ಕವನಗಳನ್ನ, ಪದ್ಯಗಳನ್ನ, ಪಾಶ್ರಗಳನ್ನ ಬರೆಯೋ ತರ ಅನುಗ್ರಹ ಮಾಡ್ತಾನೆ. ಇದು ಭಗವಂತನೇ ಮಾಡಿದ ಕೆಲ್ಸ ಅಂತ. ನಾಟಕ ಇರಳ್ಶ ಒಬ್ರಿಗೆ ಅಂತಲ್ಲ, ಇಡೀ ಜಗತ್ತಿಗೆ ಕತ್ಲೆ ಹೋಗುವಂತ ವಿಷಯವನ್ನ ಇದಕ್ಕಾಗಿ ಅವರು ಸತ್ಯವೆಂಬ ದೀಪ, ಜ್ಞಾನ ಮತ್ತೆ ಭಕ್ತಿಯನ್ನ ಇದು ತುಪ್ಪ ಇದೆಲ್ಲ ಹಾಕಿ ಒಂದು ದೀಪವನ್ನ ಹಚ್ತಾರೆ. ಅದರಲ್ಲಿ ಲಕ್ಷ್ಮಿಯನ್ನ ನೋಡ್ತಾರೆ. ಪುರುಷಕಾರಿಯಾದ ಲಕ್ಷ್ಮಿಯನ್ನ ಕಾಣಿಸ್ತಾಳೆ ಅಂತ ಹೇಳಿದ್ರೆ ಮೋಕ್ಷಕ್ಕೆ ನಮಗೆ ದಾರಿ ಸಿಗತ್ತೆ ಅಂತ. ಅದಕ್ಕೆ ಇದು ವೀಟ ಕಿಡೈ ಕಳಿಕೆ ಅಂತ, ಮೋಕ್ಷಕ್ಕೆ ಹೋಗೋ ದಾರಿಯನ್ನ ತೋರಿಸುವಂತ ದೀಪ ಅಂತ. ಈಗ ಮುಂದಿನ ಹಾಡಿಗೆ ಹೋಗೋಣ. ಪುರುಷಗಡ ಮುಡೆಯ ಒಂದು ಕಾಲುತ್ತು ನಂದನ, ಪುರುಷಗಡ ಮುಡೆಯ ಒಂದು ಕಾಲುತ್ತು ನಂದನ. ಅದೆಲ್ಲ ದಿವ್ಯ ದೇಶಗಳು ಎಲ್ಲ ಹಾಡಿ ಆಯ್ತು. ಆಮೇಲೆ ಸಾಧನಗಳು ಅದ್ರ ಬಗ್ಗೆ ಹೇಳಿ ಆಯ್ತು, ಭಗವದ್ಗೀತೆನಲ್ಲಿ ಅದನ್ನು ಹೇಳಿದ್ರು. ಆಮೇಲೆ ಇಷ್ಟೆಲ್ಲಾ ಹೇಳಿ, ಇಷ್ಟೆಲ್ಲಾ ಮಾರ್ಗಗಳನ್ನು ಹೇಳಿ ಆದ್ರೂ ಬರಕ್ಕೆ ಹಿಂದೇಟಾಗ್ತಾ ಇದಾರಲ್ಲ ಅಂತಾನು ಹೇಳಿ ಆಯ್ತು. ಆಮೇಲೆ ಪ್ರಬಂಧದ ಕುರಿತು ಯಾಕೆ ಹೇಳಿದ್ರು ಅಂದ್ರೆ ಅದ್ರಲ್ಲೂ ಭಗವಂತನ ವಿಷಯ ತುಂಬಾ ಹೇಳಿದೆ. ವೇದಗಳು ಯಾರಿಗೆ ಅಧಿಕಾರ ಇಲ್ವೋ, ಯಾರಿಗೆ ಅರ್ಥ ಆಗಲ್ವೋ, ಸುಲಭವಾಗಿರೋ ಆಡು ಭಾಷೆನಲ್ಲಿರೋ ತಮಿಳು ದಿವ್ಯ ಪ್ರಬಂಧ ಅದರಲ್ಲೂ ಕೂಡ ದಾರಿದೀಪವಾಗಿ ಬೆಳಕಿನಲ್ಲಿ ತೋರಿಸುವಂತ ಭಗವಂತನ ವಿಷಯ ತುಂಬಾ ಇದೆ ಅಂತ ಅದನ್ನು ಹೇಳಿದ್ರು. ಅದಾದ್ಮೇಲೆ ಇವಾಗ ಭಗವಂತನ ಪಾದದ ವರ್ಣನೆ, ಪಾದದ ಮಹಿಮೆಯನ್ನ ಈ ಪೂರ್ತಿ ಹಾಡಲ್ಲಿ ಹೇಳ್ತಾರೆ. ಪುರುಷಗಡ ಮುಡೆಯ ಒಂದು ಕಾಲುತ್ತು ನಂದನ, ಪುರುಷಗಡ ಮುಡೆಯ ಒಂದು ಕಾಲುತ್ತು ನಂದನ. ಉಡನ್ಮರುದ ಒಡಿಯ ಒಂದು ಪೋದಿಲ್ ತವಳ್ದನ, உடன்மருத முடியோரு போதில் தவிழ்ந்தன. மியூட் ஆயிட்டு இருக்கீங்களா சபிதா? ஹலோ, ஓகே. உரித்தடவும் அளவில் உரலோடுத்து நின்றன. சாரி, ஏதோ மியூட் ஆயிட்டு இருக்கீங்க போல இருக்கு. கனெக்ஷன் போயிடுச்சு. கேக்குறதா மேம்? கேக்குறது. ஓகே, எது சொல்லணும்? ஓகே. உடன்மருத முடிய ஒரு போதில் தவிழ்ந்தன, உடன்மருத முடிய ஒரு போதில் தவழ்ந்தன. உரித்தடவும் அளவில் உரலோடுத்து நின்றன, உரித்தடவும் அளவில் உரலோடுத்து நின்றன. உருநெறியோர் தருமன் விடு தூதுக்கு வந்தன, ஒரு நெறியோர் தருமன் விடு தூதுக்கு கந்தன. அறநெறிய முறிய பிருதானத்து வந்தன, மரநெறியர் முறிய பிருதானத்து வந்தன. மலர் மகள் கைவருட மலர் போதில் சிவந்தன, மலர் மகள்வாய் கைவருட மலர் போதில் சிவந்தன. மறுபிறவி அருமுனிவர் மாலுக்கிசைந்தன, மறுபிறவி அருமுனிவர் மாலுக்கிசைந்தன. மனுமுறையில் வருவதோர் விமானத்துறைந்தன, மனுமுறையில் வருவதோர் விமானத்துறைந்தன. அறமுடைய விஷய நம தேரில் திகழ்ந்தன, அறமுடைய விஷயன் அமர் தேரில் திகழ்ந்தன. அடலுரக படமடிய வாடிக் கடிந்தன, அடலுரக படமடிய ஆடிக் கடிந்தன. அருஷமயம் அறிவறிய தானத்தமர்ந்தன, அருசமயம் அறிவறிய தானத்தமர்ந்தன.
அடி குருகை நகர் முனிவர் நாவுக்கமைந்தன. அணி குருகை நகர் முனிவர் நாவுக்கமைந்தன. பெரியுடைய துளவ மலர் வீருக்கணிந்தன. வெறியுடைய துளவ மலர் வீருக்கணிந்தன. பெரியோர் குமரனென மேவிச்சிறந்தன. விழுகரியோர் குமரனென மேவிச்சிறந்தன. விரலசுரர் படையடைய வீழத் தொடர்ந்தன. விரலசுரர் படையடைய வீயத் துறந்தன. விடலறிய பெரிய பெருமாள் வெண்பதங்களே. விடலறிய பெருமாள் மெய்ப்பதங்களே. புருஷகடமுடைய ஒரு காலொத்துணர்ந்தன. உடன்மருத ஒடிய ஒரு போதில் கவிழ்ந்தன. புரிதடவும் அளவும் உரலோடு துணிந்தன. ஒரு நெறியோர் தருமன் விட தூதுக்குகந்தன. மரநெறியர் முடிய பிருதானத்து வந்தன. மலர் மகள் கைவருட மலர் போதில் சிவந்தன. மறுபிறவி அருமுனிவர் மாலுக்கிசைந்தன. மனு முறையில் வருவதோர் விமானத்துறைந்தன. அறமுடைய விஷயனமர் தேரில் திகழ்ந்தன. அடலுரக படமடிய வாடிக் கடிந்தன. அருஷமயம் அறிவறிய தானத்துவன் அமர்ந்தன. அணி குருகை நகர் முனிவர் நாவுக்கமைந்தன. பெரியுடைய துளவ மலர் வீருக்கணிந்தன. விருகரியோர் குமரனென மேவிச்சிறந்தன. விரலசுட படையடிய வீழத் தொடர்ந்தன. விடலறிய பெரிய பெருமாள் மென்பதங்களே. புருஷகடமுடைய ஒரு காலொற்றுணர்ந்தன. உடன் மருதம் ஒடிய ஒரு போதில் தவழ்ந்தன. உரி தடவும் அளவில் உரலோடுற்று நின்றன. ஒரு நெறியோர் தருமன் விடு தூதுக்குகந்தன. மரநெறியர் முறிய பிருதானத்து வந்தன. மலர்மகள் கைவருட மலர் போதில் சிவந்தன. மறுபிறவி அருமுனிவர் மாலுக்கிசைந்தன. மனுமுறையில் வருவதோர் விமானத்துறைந்தன. அறமுடைய விசயன் அமர் தேரில் திகழ்ந்தன. அடலுரக படமடிய ஆடிக் கடிந்தன. அருசமயம் அறிவறிய தானத்தமர்ந்தன. அணி குருகை நகர் முனிவர் நாவுக்கமைந்தன. வெறியுடைய துளவ மலர் வீருக்கணிந்தன. விழுகரியோர் குமரனென மேவிச்சிறந்தன. விரலசுரர் படையடைய வீயத் துறந்தன. விடலறிய பெரிய பெருமாள் மெய்ப்பதங்களே. ತುಂಬಾ ಸೊಗಸಾದ ಇದು ಗುಚ್ಛ ಇದು. ಅಂದ್ರೆ ಒಂದು ಗ್ರೂಪ್ ಆಫ್ ಪಾದಗಳನ್ನ ವರ್ಣಿಸುವಂತ ಪದ್ಯ ಇದೆಯಲ್ಲ, ತುಂಬಾ ಸೊಗಸಾದ ಪದ್ಯ. ರಂಗನಾಥನ ಪಾದಕೆ ಮೇಲೆ ಆ ಮಹಿಮೆಯನ್ನ ತಿಳಿಸುವಂತ ಪದ್ಯ ಇದು. ಪಾದಕ ಸಹಸ್ರನೇ ಬರೆದ್ರು ವೇದಾಂತ ದೇಶಿಕರು. ಅದು ಕೇಳ್ಬೇಕಾ? ಇವರು ಅದ್ರ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ಬರ್ದಿದ್ರೆ ಕೂಡ ತುಂಬಾ ಸೊಗಸಾಗಿದೆ. ಎಲ್ಲ ಅವರು ಲೀಲೆಗಳು, ಅವರ ಕಲ್ಯಾಣ ಗುಣಗಳೆಲ್ಲ ನಾವು ಇದರಲ್ಲಿ ಸ್ಮರಿಸ್ಕೊಳ್ಬಹುದು. ಉರು ಶಕಡ ಮುಡೆಯ ಒಂದು ಕಾಲು ತುಣಂದನ. ಉರು ಅಂದ್ರೆ ಬಲಿಷ್ಠವಾದ ಶಕಟ ಅಂತೆ. ಶಕಟ ಅಂದ್ರೆ ಗಾಡಿ ಅಂತ ತುಂಬಾ ಚೆನ್ನಾಗಿ ಹೇಳೋದುಂಟು ಭಾಗವತದಲ್ಲೆಲ್ಲ. ನಂದಗೋಪ ಕೃಷ್ಣನ್ನ ತೋಳ ಮೇಲೆ ಹಿಂಗೆ ಗಂಡಸರೆಲ್ಲ ನೇರವಾಗಿ ತಾನೆ ಇಟ್ಕೊಳ್ಳೋದು, ಕಂಕ್ಳಲ್ಲಿ ತೋಳಲ್ಲ ಹೆಂಗಸರ ತರ. ಆತರ ನೇರವಾಗಿ ಸಂತೆಗೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲೆಲ್ಲ ಮಾರ್ತಾ ಇರ್ತಲ್ಲ ಬೊಂಬೆಗೆ ಆಟಿಕೆಗಳೆಲ್ಲ, ಅದ್ರಲ್ಲಿ ಆಗಲೇ ಈ ಶಕಟಾಸುರ ಒಂದ್ರಲ್ಲಿ ಅನುಭವಿಸ ಮಾಡಿದ್ನಂತೆ. ಇವನು ಅದಕ್ ಮೇಲೆ ಭಗವಂತ ಅದೇ ಗಾಡಿ ಬೇಕು ಅಂತ ಕೇಳ್ತಾ ಇದ್ನಂತೆ. ಅದೇ ಬೇಕು, ಅದೇ ಎಲ್ಲ ಗಾಡಿನೂ ಒಂದೇ ತರ ಮಾಡಿಟ್ಟಿದ್ರೆ ಕೂಡ ಅದೇ ಬೇಕು ಅಂತ ಕೇಳಿದ್ನಂತೆ. ಅದು ಕೆಲವು ಕಡೆ ಆ ತರ ಹೇಳುದುಂಟು. ಇನ್ ಕೆಲವು ಕಡೆ ಯಶೋಧ ಬಂದು ಆಗ ಎಲ್ಲ ಹಾಲೆಲ್ಲ ಕುಡಿಸ್ಬಿಟ್ಟು ಮನೆ ಕೆಲಸ ಮಾಡ್ಕೊಳ್ಳಕ್ಕೆ ಗಾಡಿ ಕೆಳಗೆ ಮಲಗಿಸ್ಬಿಟ್ಟು ಹೋದ್ಲು ಅಂತ. ಈ ಆಟದ ಶಕಡನೇ ದೊಡ್ಡದಾಗಿ ಭಗವಂತನ ಮೇಲೆ ಉರುಳು ಬಂತು ಅಂತ ಹೇಳ್ತಾರೆ. ಕಥೆಗಳನ್ನ, ಪುರಾಣಗಳನ್ನ ಭಗವಂತನ ಗುಣ ಹೇಳ್ಬೇಕಾದ್ರೆ ಹೇಗಾದ್ರೂ ಹೇಳ್ಬೋದು. 2-3 ತರ ಅದನ್ನ ಅನುಭವಿಸ್ತಾರೆ ಎಲ್ಲಾನು. ಆ ತರ ಅದೇ ಬೇಕು ಅಂತ ಕೇಳಿದಾಗ ಅವನನ್ನ ಆಗ್ಲೇ ಮನಸ್ಸಲ್ಲಿ ನಿರಸನ ಮಾಡಬೇಕು ಅಂತ ಉದ್ದೇಶ
ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ದಾನೆ ಭಗವಂತ. ಅವನು ಬೃಂದಾವನಕ್ಕೆ ಬಂದಿದ್ದೇ ಹಾಗೆ. ಹಲವಾರು ಶಾಪಗ್ರಸ್ತರಾದ ರಾಕ್ಷಸರೆಲ್ಲ ಇದ್ರು, ಅವರಿಗೆಲ್ಲ ಮೋಕ್ಷ, ಶಾಪದಿಂದ ಮೋಕ್ಷ ಕೊಡ್ಬೇಕು. ಅದಕ್ಕೋಸ್ಕರ ಆ ಶಕಟಾಸುರ ಭಂಜನವನ್ನ ನಾವು ನೋಡ್ತೀವಲ್ಲ, ಅದನ್ನ ಹೇಳ್ತಾರೆ. ಅದಕ್ಕೆ ಸುಮ್ಮನೆ ಮಲ್ಕೊಂಡಿದ್ದ ಮಗು ಆ ಕಾಲಲ್ಲಿ ಹಿಂಗೆ ಟಚ್ ಮಾಡ್ತಂತೆ ಅಷ್ಟೇನೆ, ಎಟ್ಟಿ ಒದೈತಾ ಅಂತಲ್ಲ, ಜೋರಾಗೂ ಓದಿಲ್ಲ ಅಂತೆ. ಸುಮ್ಮನೆ ಗಡಗಡ ಅಂತ ಬಂದಾಗ ಸುಮ್ಮನೆ ಕಾಲಲ್ಲಿ ತುದಿ ಬೆರಳಲ್ಲಿ ಹಿಂಗೆ ಟಚ್ ಮಾಡ್ದ ಅಷ್ಟೇ. ಅಷ್ಟಕ್ಕೆ ಆ ಗಾಡಿ ಅಂತರಿಕ್ಷದಲ್ಲಿ ಹೋಗಿ ನುಚ್ಚುನೂರಾಗಿ, ಪೊಡಿ ಕೂಡ ಡೆಬ್ರಿಸ್ ಕೂಡ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಬಂದು ಹೊರಗಡೆ ಏನೋ ಶಬ್ದ ಆಯ್ತಲ್ಲ ಅಂತ ಬಂದು ನೋಡಿದಾಗ ಮಗು ಯಥಾ ಪ್ರಕಾರ ಆಟ ಆಡ್ತಾ ಇದೆ. ಗಾಡಿ ಎಲ್ಲೋ ಅಂತ ಹೇಳಿದ್ರೆ ಬಾಕಿ ಅವನ ಸ್ನೇಹಿತರೆಲ್ಲ ನೋಡಿಲ್ಲ, ಗಾಡಿ ಮೇಲೆ ಹೋಗ್ಬಿಟ್ಟು ಪುಡಿಪುಡಿ ಆಗೋಯ್ತು ಅಂತ ಹೇಳ್ತಾರೆ. ಯಾರ್ ಮೇಲೆ ಹಂಗೆ ಹೋಗಿ ಪುಡಿಪುಡಿ ಆಗಕ್ಕೆ ಅಂತ ಎಲ್ಲ ಆ ಕಡೆ ಈ ಕಡೆ ನೋಡ್ತಾರೆ, ಗಾಡಿ ಇಲ್ಲ. ಆ ಶಕ್ತಾಸುರ ಭಂಜನ ಇದು ಅಹಂಕಾರ ಮಮಕಾರಗಳನ್ನ ನಾವು ಭಂಜಿಸ್ಬೇಕು ಅನ್ನೋದಕ್ಕೋಸ್ಕರ ಆ ಅರ್ಥಕ್ಕೆ ಹೇಳ್ತಾರೆ. ಅದು ನುಚ್ಚು ನೂರಾಗ್ಬಿಡ್ಬೇಕು. ನಾವು ನರಕವಾಸದಲ್ಲಿ ತಪ್ಪು ಬಿಟ್ಟು ಭಗವಂತನ ಹತ್ರ ಹೋಗ್ಬೇಕು ಅಂದ್ರೆ ಮೊದಲಿಗೆ ನಮ್ಮ ಅಹಂಕಾರ ಮಮಕಾರಗಳನ್ನ ಬಿಡಬೇಕು. ಶಕ್ತಾಸುರ ಭಂಜನದಲ್ಲಿ ಅದೇ ಮಾಡೋದು. ಅವನು ನಮ್ಮ ಅಹಂಕಾರ ಮಮಕಾರಗಳನ್ನ ಹೋಗ್ಲಾಡಿಸ್ತಾನೆ ಅಂತ ಪುಡಿ ಮಾಡ್ದ. ಇದು ಮಾಡಿದ್ ಯಾರು ಅಂದ್ರೆ ಪಾದಗಳು. ಆ ಭಗವಂತನ ಪಾದಗಳ ಮಹಿಮೆ ಹೇಳ್ತಾ ಬರ್ತಾರೆ. ಇವೆಲ್ಲ ಪಾದಗಳನ್ನ ಕೊಂಡಾಡ್ತಾರೆ. ಅದಕ್ಕಿಂತ ಜಾಸ್ತಿ ಒಂದು ಹೆಚ್ಚಾಗಿ ವೇದಾಂತ ದೇಶಿಕರು ಹೇಳ್ತಾರೆ, ಅವನ ಪಾದಗಳು ಅಷ್ಟು ಕೋಮಲವಾದ ಪಾದಗಳು ಆ ಗಾಡಿ ನುಗ್ಗಿದ್ರೆ ಏನಾಗ್ತಾ ಇತ್ತು, ನಮ್ಮ ಪಾದಕೇನೆ ಅದಕ್ಕೆ ಸೇಫ್ ಗಾರ್ಡ್ ಆಗಿತ್ತು, ಪಾದಕೆಯಿಂದನೇ ಶಕ್ತಾಸುರ ಭಂಜನ ಆಯಿತು ಅಂತಾನು ಹೇಳ್ತಾರೆ. ಉಡನ್ಮರುದ ಒಡಿಯ ஒரு போதில் ತವಿಂಡನ. ಉಡನ್ಮರುದ ಅಂದ್ರೆ ಮರುದ ವೃಕ್ಷಗಳು, ಯಮಳ ವೃಕ್ಷ ಇರತ್ತಲ್ಲ, ನಳಪೂರ ಮತ್ತು ಮಣಿಗ್ರೀವ ಇವರಿಬ್ರು ಕುಬೇರನ ಮಕ್ಕಳು. ಸಾಧಾರಣವಾಗಿ ಗಂಧರ್ವರ ಮಕ್ಕಳು ಮತ್ತೆ ಈ ಕುಬೇರನ ಮಕ್ಕಳು ಸಾಹುಕಾರರು ಹೇಳ್ಬೇಕಾ, ದುರಹಂಕಾರಿಗಳು. ಹೇಗೆ ನಾವು ತುಂಬಾ ಸಾಹುಕಾರು ಹುಡುಗರೆಲ್ಲ ಇಲ್ಲೂ ಅಷ್ಟೇ ನಾವು ನೋಡ್ತೀವಿ, ಮೋಟರ್ ಸೈಕಲ್ ತಗೊಂಡು ರೇಸಿಂಗು ಅದು ಇದು ಎಲ್ಲ ರೋಡಲ್ಲಿ ಮಾಡ್ಕೊಂಡು ಹೆದರಿಕೆಯಲ್ಲೇ ಹೋಗ್ತಾ ಇರ್ತಾರಲ್ಲ, ಯಾಕಂದ್ರೆ ಅವ್ರ ಇನ್ಫ್ಲೂಯೆನ್ಸ್ ಅಲ್ಲಿ ಬಿಡಿಸ್ಕೋಬಹುದು ಅಂತ ಒಂದು ದುರಹಂಕಾರ ಇರುತ್ತೆ. ಅದೇ ತರಾನೇ ಈ ಗಂಧರ್ವ ಕಿನ್ನರ ಅವ್ರ ಮಕ್ಳುಗಳಿಗೂ ಅಷ್ಟೇನೆ ಸ್ವಲ್ಪ ಅಹಂಕಾರನೂ ಇರುತ್ತೆ. ಹೇಳಿ ಕೇಳಿ ಕುಬೇರನ ಮಕ್ಕಳು ಇವ್ರೇನ್ ಮಾಡ್ತಾರೆ, ಸರೋವರದಲ್ಲಿ ಇದು ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ವಿವಸ್ತ್ರವಾಗಿ ಮಾಡ್ತಾ ಇರ್ತಾರೆ. ವಸ್ತ್ರ ಹಾಕೊಳ್ದೇನೆ ನೀರಲ್ಲಿ ಇಳಿದು ಸ್ನಾನ ಮಾಡ್ತಾ ಇರ್ತಾರೆ. ಇದು ಅಶಾಸ್ತ್ರೀಯ ಒಂದು. ಇನ್ನೊಂದು ಶಾಸ್ತ್ರ ಆಡ್ತಾ ನೀರು ಹೆಚ್ಚಾಡ್ತಾ ಇರ್ತಾರೆ. ಅವಾಗ ನಾರದರು ಬರ್ತಾರೆ. ನಾರದರು ಬಂದಾಗ ಅವರಿಗೆ ಎದ್ದು ನಮಸ್ಕಾರ ಮಾಡ್ಬೇಕು ಅಂತನೂ ಇಲ್ಲ, ಅವರಿಗೆ ಗೌರವ ಕೊಟ್ಟು ಒಂದು ಪಕ್ಕಕ್ಕೆ ಅವ್ರು ಹೋದ್ಮೇಲೆ ಆಮೇಲೆ ನೀರೆಲ್ಲ ಆಟ ಆಡ್ಬೋದಾಗಿತ್ತು. ಹಾಗೆ ಅವ್ರ ಮೇಲೆ ಎಲ್ಲ ನೀರು ಸಿಂಪಡಿಸೋ ತರ ಎದ್ದು ಮರ್ಯಾದೆನೂ ಕೊಡಲ್ಲ. ಅವಾಗ ನಾರದರು ಇವರಿಗೆ ಶಾಪ ಕೊಟ್ಬಿಡ್ತಾರೆ. ಏನು ಹೀಗೆ ವಿವಸ್ತ್ರವಾಗಿ ಹೀಗೆ ಸ್ನಾನ ಮಾಡ್ತಿದ್ರೆ ಅಶಾಸ್ತ್ರೀಯವಾಗಿ, ನೀವು ಬಟ್ಟೆನೇ ಇಲ್ಲದೆ ಇರತ್ತಲ್ಲ ಮರಗಳು, ಅದಾಗ್ಬಿಡಿ ಅಂತ ಶಾಪ ಕೊಟ್ಬಿಡ್ತಾರೆ. ಅದಕ್ಕೆ ಯಮಳ ಅರ್ಜುನ ವೃಕ್ಷ ಅಂತ ಅದಕ್ಕೆ ಹೆಸರು. ಯಮಳ ಅಂದ್ರೆ ಒಂದು ಜೋಡಿ. ಹೇಗಿತ್ತಂತೆ ಅಂದ್ರೆ ಈ ಜೋಡಿ ವೃಕ್ಷ ಒಂದಕ್ಕೊಂದು ಮಧ್ಯದಲ್ಲಿ ಅಂಟ್ಕೊಂಡಿತ್ತಂತೆ. ಎಲ್ಲಿ ಬೃಂದಾವನದಲ್ಲಿ ಗಾಳಿ ಕೂಡ ಹೋಗಕ್ಕೆ ಜಾಗ ಇಲ್ಲದೆ ಇರೋತ್ರ ಅಂಟ್ಕೊಂಡು ತುಂಬಾ ಬೃಹತ್ತಾಗಿ ಒಂದು ಗುರುತುಗೆ ಹಾಗೆ ಬೆಳೆದಿತ್ತಂತೆ. ಈ ನಂದಗೋಪನ್ ಮನೆ ಎಲ್ಲಿ ಗುರುತು ಅಂತ ಹೇಳಿದ್ರೆ ಆ ಜೋಡಿ ವೃಕ್ಷ ಇದೆಯಲ್ಲ, ಅದೇನೆ ನಂದಗೋಪನ್ ಮನೆ ಗೋಕುಲದಲ್ಲಿ ಗುರುತು ಹೇಳಕ್ಕೆ. ಆ ತರ ಒಟ್ಟಿಗೆ ಅಂಟಿಕೊಂಡಂಗೆ ಇದೆ ಬೆಳೆದಿತ್ತು ಅದು. ಆ ತರ ಬೆಳೆದಾಗ ಅದಕ್ಕೆ ಅವರು ದುಃಖದಲ್ಲಿ, ಅಯ್ಯೋ ನಮ್ಮ ಅಪ್ಪನಕ್ಕೆ ಗೊತ್ತಾದ್ರೆ ತುಂಬಾ ಅವಮಾನ, ನಮಗ್ ಬೈತಾರೆ, ನಮ್ಗೆ ಯಾವಾಗ ಶಾಪ ವಿಮೋಚನೆ ಅಂತ ಹೇಳಿದಾಗ, ಹೀಗೆ ಕೃಷ್ಣಾವತಾರದಲ್ಲಿ ದ್ವಾಪರ ಯುಗದಲ್ಲಿ ನಮಗೆ ಶಾಪ ವಿಮೋಚನೆ ಆಗತ್ತೆ ಅಂತ ಹೇಳ್ತಾರೆ. ಒಂದು ದಿವಸ ಯಶೋದೆ, ನಮಗೆಲ್ಲ ಗೊತ್ತು ಆ ಕತೆ, ಒರಳಿಗೆ ಕಟ್ಟು ಬಿಡ್ತಾಳೆ. ಆ ಒರಳನ್ನ ತಳ್ಕೊಂಡು ಬರ್ತಾನಂತೆ, ತವಿಳಿಂದನ ಹಾಗೆ ತಳ್ಕೊಂಡು ಹತ್ಕೊಂಡು ತುಂಬಾ ಹೊತ್ತು ಅಳ್ತಾನಂತೆ, ಹತ್ರ ಬಿಡಿಸ್ಬಿಡ್ತಾರೆ ಅಂತ. ಈ ಸತಿ ಯಶೋದೆಗೆ ತುಂಬಾ ಕೋಪ ಬಂದ್ಬಿಟ್ಟಿತ್ತು. ಹಲವಾರು ಕಂಪ್ಲೇಂಟ್ ಇತ್ತು. ಒಂದ್ಸತಿ ಆದ್ರೂ ಮಗುನ ಪನಿಷ್ ಮಾಡ್ಲೇಬೇಕು, ಇಲ್ಲದೆ ಹೋದ್ರೆ ಇವನಿಗೆ ಬುದ್ಧಿ ಬರಲ್ಲ, ಇರ್ಲಿ ಬಿಸಿಲಲ್ಲಿ ಹಾಗೆ ಇರ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಡ್ತಾ ಇದ್ದಂತೆ. ಇವನು ಕೃಷ್ಣನಿಗೆ ಏನಪ್ಪ ಯೋಚನೆ, ಯಾಕೆ ಅಳ್ತಾ ಇದ್ದಾನೆ ಅಂತ ಅದನ್ನ ಕೂಡ ಹಾಸ್ಯ ಮಾಡ್ತಾರೆ ಭಾಗವತದಲ್ಲಿ. ಅವನು ಅಳ್ತಾ ಇದ್ದಿದ್ದು ಅವನನ್ನ ಕಟ್ಟಾಕ್ಬಿಟ್ಟಿದಾರಲ್ಲ ಅಂತಲ್ಲ, ಅಯ್ಯೋ ತುಂಬಾ ಬಿಸಿಲು ಬಂದ್ರೆ ಎಲ್ಲಾರ ಮನೆ ಬೆಣ್ಣೆನು ಕರ್ಗೋಗತ್ತಲ್ಲ, ಅದು ಗಟ್ಟಿಯಾಗಿರೋವಾಗ್ಲೇ ತಿನ್ಬಿಡ್ಬೇಕು ಅಂತ. ಅದು ದುಃಖ ಅಂತ ಅವ್ರಿಗೆ. ಅಯ್ಯೋ ಇಷ್ಟು ಲೇಟ್ ಆಗ್ತಾ ಇದೆ, ಯಾವಾಗ ನಾನು ಹೋಗ್ತೀನೋ, ಯಾವಾಗ ಬೆಣ್ಣೆ ತಿಂತೀನೋ ಅಂತ. ಅದ್ಭುತವಾಗಿ ಒಂದೊಂದು ಕೃಷ್ಣನ ಲೀಲೆಗಳನ್ನ ಅನುಭವಿಸ್ಬೇಕಾದ್ರೆ ಅಷ್ಟು ಚೆಂದ. ಅವಾಗ ಇವನು ಬೇಡ, ಹೇಗಾದ್ರೂ ಬಿಡಿಸ್ಕೊಂಡು ಹೊಟ್ಟೋಗೋಣ ಅಂತ ತಳ್ಕೊಂಡ್ ಬರ್ತಾನಂತೆ. ಆ ಒರಳು ಮಧ್ಯೆ ಬರೆಯುವಾಗ ಕಸಲ್ನಂತ 2 ಮರಗಳನ್ನು ಓಡೋದು ಅವರಿಬ್ರು ನಳಕುವರ ಮತ್ತು ಮಣಿಗ್ರೀವ ಅವರಿಬ್ರಿಗೂ ಶಾಪ ವಿಮೋಚನೆ ಆಗುತ್ತೆ. ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾರೆ. ಅದು ತವಿಳಿಂದನ ಹೇಗೆ ಹಾಗೆ ಮುಂದೆ ಬರ್ತಾನಲ್ಲ ಅಂಬೆಗಾಲು ಇಟ್ಕೊಂಡು, ಆ ಕಾಲು, ಆ ಪಾದಗಳಿಗೆ
ಮಂಗಳಾಶಾಸನ ಮಾಡ್ತಾರೆ. ಉರಿತಡಮುಂ ಅಳವಿಲ್ ಉರುಳೋಡುತ್ತು ನಿಂದ್ರನ, ಅದೇನೆ ಈ ಒರಳು ಕಟ್ಟಿರ್ತಾರಲ್ಲ ಅದನ್ನೇ, ಇದೆರಡು ಬೇಕಾದ್ರೆ ಒಂದಕ್ಕೆ ನಾವು ತಗೊಳ್ಬೋದು. ಮರದ ವೃಕ್ಷ ಮಧ್ಯದಲ್ಲಿ ಬರ್ತಾನಲ್ಲ ಒರಳು ಕಟ್ಟಿದ್ದು, ಅದನ್ನ ಎರಡು ಹಾಡೋದು ಕತೆ ಒಂದೇನೆ, ಅದ್ ನಾವು ಹೇಳಾಯ್ತು. ಉರು ನೆರಿಯೋರ್ ಧರ್ಮನ್ ಬಿಡು ದೂದುಕ್ಕು ಮಂದನ. ಉರು ನೆರಿಯೋರ್ ಅಂತ ಹೇಳಿದ್ರೆ ಧರ್ಮ ಮಾರ್ಗದಲ್ಲಿ ನಡೆಯೋದು ವೆರಿ ಸ್ಟ್ರಾಂಗ್ ಅಂತಾರೆ. ಅಲ್ಲಿ ಉರು ಶಕಟಂ ಅಂದ್ರೆ ಬಲಿಷ್ಠ ಅಂತ ಹೇಳಿದ್ವಲ್ಲ, ಅದೇ ತರ ಇಲ್ಲಿ ಬಲಿಷ್ಠ ಅಂತ ಹೇಳಿದ್ರೆ ಬಲ ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಧರ್ಮದ ಮಾರ್ಗದಲ್ಲಿ ದೃಢವಾಗಿ ನಡೀತಾ ಇದ್ದವನು ಯಾರು ಅಂದ್ರೆ ಯುಧಿಷ್ಠಿರ. ಅವನು ಹೇಳ್ತಾನಂತೆ ಎಲ್ಲಾರು ಯುದ್ಧ ಮಾಡೋಣ ಅಂತ ಹೇಳ್ತಾ ಇದ್ದಾಗ್ಲೂ ಪಾಂಡವರಲ್ಲಿ ಯುಧಿಷ್ಠಿರ ಮಾತ್ರ ಇಲ್ಲ, ಇನ್ನೊಂದ್ಸತಿ ನೋಡ್ಬಿಡೋಣ ಕೃಷ್ಣ, ನೀನ್ ಹೋಗ್ತೀಯ ಸಂಧಾನಕ್ಕೆ, ಕೇಳ್ಕೊಂಡ್ಬರ್ತೀಯ ಅಂತ ಹೇಳ್ತಾನಂತೆ. ಉರು ನೆರಿಯೋರ್ ಧರ್ಮನ್ ನೆರಿಯೋರ್ ಅಂತ ಅಲ್ಲಿ ಪ್ಲೂರಲ್ ಹಾಕಿದ್ರಲ್ಲ, ಅಂದ್ರೆ ಜನರಲಿ ಪಾಂಡವರೆಲ್ಲ ಸಾತ್ವಿಕರೇ, ಅವರೆಲ್ಲ ಧಾರ್ಮಿಕ ದಾರಿನಲ್ಲೇ ಹೋಗೋರು. ಆದ್ರೆ ಭೀಮನಿಗೆ ಮಾತ್ರ ತುಂಬಾ ಸಿಟ್ಟಿತ್ತು, ಅವನಿಗೆ ಏನಾದ್ರೂ ಯುದ್ಧನೇ ಬೇಕಾಗಿತ್ತು. ಅರ್ಜುನನಿಗೂ ಅಷ್ಟೇನು ಇಷ್ಟ ಆಗ್ಲಿಲ್ಲ. ಬಾಕಿ ಇವರಿಬ್ರು ನಕುಲ ಸಹದೇವರು ದೊಡ್ಡಣ್ಣ ಹೇಗೆ ಹೇಳ್ತಾನೋ ಹಾಗೇನೆ ಅದಕ್ಕೆ ಮಾತು ಎರಡೇನು ಆಡ್ತಾ ಇರ್ಲಿಲ್ಲ. ಏನೇ ಆಗ್ಲಿ ನಾವು ಒಂದ್ಸತಿ ನೋಡೋಣ ಅಂತ ಹೇಳ್ಬಿಟ್ಟು ಬಿಡುದು ದೂದಕ್ಕೂ ಅಂದನ ಕಳಿಸಿದಂತೆ, ದೂತನಾಗಿ ಹೋಗು ಅಂತ. ದೂದು ಬಿಡೋದು ಅಂತ ಹೇಳ್ತಾರಲ್ಲ, ಕಳ್ಸೋದು ಯಾರನ್ನಾದ್ರು. ಸೊ ಅವರನ್ನ ಕಳಿಸ್ತಾನಂತೆ. ಇದ್ರಲ್ಲಿ ಒಂದು ವಿಶೇಷ ಏನಪ್ಪ ಅಂದ್ರೆ ಭಗವಂತನ ಸೌಲಭ್ಯವನ್ನ ನೋಡ್ಬೇಕು ನಾವು. ಈ ದೂತನಾಗಿ ಹೋಗೋದು, ಸಾರಥ್ಯ ಮಾಡೋದು, ಇವೆಲ್ಲ ಸ್ವಲ್ಪ ನಿಕೃಷ್ಟವಾದ ಕೆಲಸ ಅಂತ ಅಂದ್ಕೊಂಡಿದ್ದ ಕಾಲ ಅದು. ಇವಾಗೆಲ್ಲ ಯಾರು ಅಂಬಾಸಿಡರ್ ಅಂತ ಹೇಳಿದ್ರೆ ಗ್ರೇಡ್ ಅಂತ ಕೊಡ್ತಾವೆ. IAS ಆಫೀಸರ್ ಓದ್ಬಿಟ್ಟು ಯಾವ್ದಾದ್ರು ದೊಡ್ಡ ಕಂಟ್ರಿಗೆ ಅಂಬಾಸಿಡರ್ ಅಂದ್ರೆ ಹೌದಾ ಎಷ್ಟು ಸತಿ ಪ್ಲೇನ್ ಅಲ್ಲಿ ಓಡಾಡ್ಬೋದು, ಆ ಕೆಲ್ಸಕ್ಕಿಂತ ಇನ್ಯಾವುದೂ ಇಲ್ಲ ಅಂತ ಇವಾಗೆಲ್ಲ ಅಂದ್ಕೊಳ್ತೀವಿ. ಆದ್ರೆ ಹಿಂದಿನ ಕಾಲದಲ್ಲಿ, ಆಗಿನ ಕಾಲಕ್ಕೆ, ಆ ಕಾಲಘಟ್ಟದಲ್ಲಿ ಈ ಎರಡು ಕೆಲಸ ಸಾರಥ್ಯ ಮಾಡೋದು ಮತ್ತೆ ಇದು ಎರಡನ್ನು ನಿಕೃಷ್ಟವಾಗಿ ಕಾಣ್ತಾ ಇದ್ದಿದ್ ಕೆಲಸ. ಅದಕ್ಕೆ ಹೋಗ್ತೀಯ ನೀನು ಅಂದ್ರೆ ಆಯ್ತು ಹೋಗ್ತೀನಿ ಅಂತ ಹೇಳಿ ಒಂದು ಫಲಕ ಹಾಕೊಂಡು ಹೋಗ್ತಾನಂತೆ, ಪಾಂಡವ ದೂತ ಅಂತ. ನಾವು ಕಾಂಚೀಪುರದಲ್ಲಿ ಪಾಂಡವ ದೂತ ಅಂತ ದೇವಸ್ಥಾನನೇ ಇದೆ. ಆ ದೇವಸ್ಥಾನಕ್ಕೆ ಹೋದ್ರೆ ನಾವು ಅಲ್ಲಿ ನೋಡ್ಬೋದು, ಅಲ್ಲಿ ಪಾಂಡವ ದೂತ ಪದ್ಮಾಸನದಲ್ಲಿ ಕೂತಿದ್ದಾನೆ. ಹಬ್ಬ ದೊಡ್ಡ ವಿಗ್ರಹ, ಎಷ್ಟು ಚೆನ್ನಾಗಿದೆ. ಒಳಗಡೆ ಹೋದ ತಕ್ಷಣ ಆಶ್ಚರ್ಯ ಆಗುತ್ತೆ. ಅವ್ರು ಅದಕ್ಕೆ ಸರಿಯಾಗಿ ಇದು ಪಾಂಡವ ದೂತ ಅಂತ ಒಂದು $1 ಸ್ಕ್ವೇರ್ ಆಗಿ ಮಾಡಿ ಭಗವಂತನಿಗೆ ಹಾಕಿದ್ದಾರೆ. ಈ ಎಲ್ಲ IT-BT ಹಾಕೋತಾರಲ್ಲ ಆ ತರ ID ಕಾರ್ಡ್ ತರ ಒಂದು ಸರ ದೊಡ್ಡದಾಗಿ ಪಾಂಡವ ದೂತ ಅಂತ ಅದ್ರ ಮೇಲೆ ಬರ್ದಿದೆ. ತುಂಬಾ ಚೆನ್ನಾಗಿದೆ. ಅದನ್ನ ಹಾಕೊಂಡಿದ್ದಾನೆ, ಪಾಂಡವ ದೂತ ಅಂತ ಫಲಕ ಹಾಕೊಂಡು ಹೋಗ್ತಾನೆ. ಈ ದೂತನಾಗಿ ಹೋಗಕ್ಕೆ ಯಾಕೆ ನಿಕೃಷ್ಟವಾದ ಕೆಲಸ ಅಂತೆಲ್ಲ ಅನ್ಕೊಳ್ತಿದ್ದು ಅಂತ ಹೇಳಿದ್ರೆ, ಕೊಲ್ತಾ ಇರ್ಲಿಲ್ಲ. ಯಾಕಂದ್ರೆ ದೂತನಾಗಿ ಯಾರು ಬರ್ತಾರೋ ಅವರನ್ನ ಕೊಲ್ಬಾರ್ದು ಅಂತ ಒಂದು ಶಾಸ್ತ್ರ ಇದೆ, ಒಂದು ನಿಯಮ ಇದೆ. ಅದಕ್ಕೋಸ್ಕರ ಅವ್ರಿಗೇನೋ ಸಿಟ್ಟು ಬಂದ್ರೆ ಏನ್ ಮಾಡೋರು, ತಲೆ ಬೋಳ್ಸೋದು, ಕತ್ತಲ ಮೇಲೆ ಕೂಡ್ಸೋದು, ಏನಾದ್ರೂ ಅವಮಾನ ಮಾಡೋರು, ಅವಮಾನ ಮಾಡಿ ಕಳ್ಸೋರು. ನಾವು ಹಾಗೆ ನೋಡ್ತೀವಲ್ಲ. ಇದರಲ್ಲಿ ಹನುಮಂತ ಹೋದಾಗ್ಲೂ ಕೊಂದೇ ಬಿಡ್ಬೇಕು ಅಂತ ರಾವಣ ಇದ್ದಾಗ ವಿಭೀಷಣ ಹೇಳ್ತಾನೆ ದೂತನನ್ನ ಕೊಲ್ಬಾರ್ದು, ಆದ್ರೆ ಏನಾದ್ರೂ ಚಿಕ್ಕ ಅವಮಾನ ಮಾಡ್ಬೋದು. ಕೋಟಿಗಳಿಗೆಲ್ಲ ಬಾಲ ಇಷ್ಟ, ಬಾಲಕ್ ಬೇಕಾದ್ರೆ ಬೆಕ್ಕಿ ಹಚ್ಬಿಡಿ ಅಂತ ಏನೋ ಹೇಳ್ತಾರೆ. ಆ ತರ ಒಂದು ನಡೆಯುತ್ತೆ. ಹಾಗೆ ದೂತನಾಗಿ ಹೋದಾಗ ವಾಪಸ್ ಬರ್ಬೇಕಾದ್ರೆ ಏನಾದ್ರೂ ಅವಮಾನ ಪಟ್ಕೋಬಹುದು. ಅದಕ್ಕೂ ರೆಡಿಯಾಗಿ ಭಗವಂತ ಹೋಗಿದ್ದ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಪ್ರಾಣಾನಿ ಪಾಂಡವ, ಅವನು ಪ್ರಾಣಕ್ಕೆ ಸಮಾನವಾಗಿ ಪ್ರೀತಿಸ್ತಾ ಇದ್ದ ಪಾಂಡವರನ್ನ. ಇವರು ಕೌರವರು ಅವರು ಅತ್ತೆ ಮಕ್ಳೇ ತಾನೆ, ಇವರು ಅತ್ತೆ ಮಕ್ಳೇ ತಾನೆ ಅಂತ ಹೇಳಿದ್ರೆ, ಇವರು ಸಾತ್ವಿಕ ಮಾರ್ಗದಲ್ಲಿ ಹೋಗೋರ್ಗೆ ಭಗವಂತ ಜೊತೆಗಿರ್ತಾನೆ. ಯಾರು ಸಾತ್ವಿಕ ಮಾರ್ಗದಲ್ಲಿ ಹೋಗಲ್ವೋ ಭಗವಂತ ಅವರನ್ನ ಕೈ ಬಿಟ್ಬಿಡ್ತಾನೆ. ಇಷ್ಟೇನೆ ಅದಕ್ಕೆ ಅರ್ಥ. ಅಲ್ಲಿ ನಡ್ಕೊಂಡು ಹೋದ, ದೂತನಾಗಿ ಹೋದ ಅಂತ. ಮರನೆರಿಯರ್ ಮುರಿಯ ಪಿರುದಾನತ್ತ ವಂದನ. ಮರನೆರಿಯರ್ ಅಂತ ಹೇಳಿದ್ರೆ ಇದು ಕೋಪ ಮಾರ್ಗದಲ್ಲಿ ನಡೀತಾ ಇದ್ರಲ್ಲ, ಅದರಲ್ಲಿ ಅವರೆಲ್ಲ ಬೀಳೋಂತೆ. ಯಾರು ಕೋಪ ಮಾರ್ಗದಲ್ಲಿ ಅಂತ ಹೇಳಿದ್ರೆ ಈ ಕಂಸನ ಎಲ್ಲ ಒಡನಾಡಿಗಳೆಲ್ಲರನ್ನೂ ಕಳಿಸ್ತಾನಲ್ಲ, ಒಬ್ಬರಾಗಿ ಎಲ್ಲಿ ನೋಡಿದ್ರೆ ಧೇನುಕಾಸುರ, ಅರಿಷ್ಟಾಸುರ ಎಲ್ಲ ಅಸುರರೆಲ್ಲ, ಅವ್ರಿಗೆಲ್ಲ ಕೋಪ ಜಾಸ್ತಿ. ಯಾರ ಎದುರಿಗೆ ಸಿಕ್ಕಿದ್ರೆ ಅವ್ರಿಗೆಲ್ಲ ತೊಂದರೆ ಕೊಡೋದು. ಆ ಮಾರ್ಗದಲ್ಲಿ ನಡೆಯೋರ್ನೆಲ್ಲ ಮುರಿಯೋ ತರ ಅವ್ರನ್ನೆಲ್ಲ ನಿರಸನ ಮಾಡೋಕೆ ಅಂತಾನೆ ಪಿರುದಾವತ್ ಅಂದ್ರೆ ಬೃಂದಾವನಕ್ಕೆ, ಆತರ ತಮಿಳಲ್ಲಿ ಪಿರುದಾನತ್ ವಂದನ ಅಂತ ಹೇಳಿದಾರೆ. ಬೃಂದಾವನಕ್ಕೆ ಅವತಾರ ಎತ್ಕೊಂಡು ಕೃಷ್ಣನಾಗಿ ನಡ್ಕೊಂಡು ಬರ್ತಾನೆ ಭಗವಂತ. ಅದನ್ನ ಹೇಳ್ತಾರೆ. ಮಲರ್ ಮಹಳ್ ಕೈವರ್, ಅದು ಬಂದಿದ್ದಷ್ಟೇ ಅಲ್ಲ, ಎಲ್ಲ ಇಡೀ ಬೃಂದಾವನ ಓಡಾಡಿದಾನೆ. ನೀವು ಬೃಂದಾವನ ನೀವು ಟೂರ್ಗೆ ಏನಾದ್ರು ಹೋದ್ರೆ
ಮಿನಿಮಮ್ ಒಂದು 3-4 days ಇರಬೇಕು. ಅವಾಗ ಎಲ್ಲ ಕಡೆನೂ ಎಲ್ಲೆಲ್ಲಿ ಭಗವಂತ ಓಡಾಡಿದಾನೋ ಆ ಎಲ್ಲ ವನಗಳು, ಮಧುವನ, ಬೇಲ್ವನ, ಅದು ಇದು ಅಂತ ಎಲ್ಲ ಇರುತ್ತೆ, ತಾಳೆವನ, ಅದೆಲ್ಲಾನು ಎಲ್ಲದಕ್ಕೂ ಹೋಗ್ಬೋದು. ಎಲ್ಲದಕ್ಕೂ ಹೋದಾಗ ನಿಮ್ಗೆ ಒಂದು ಅರಿವಾಗತ್ತೆ, ಇಲ್ಲೆಲ್ಲ ಕೃಷ್ಣ ಓಡಾಡಿದ್ದ ಅಂತ. ಅವನಿಗೆ ಆ ಪಾದಗಳನ್ನ ಇಟ್ಕೊಂಡು ಈ ಬೃಂದಾವನದಲ್ಲಿ ಬಂದು ಎಲ್ಲ ಓಡಾಡಿದ ಕಾರಣ ಏನಪ್ಪಾ ಅಂದ್ರೆ ಈ ದುಷ್ಟ ಶಿಕ್ಷಣ, ಈ ಎಲ್ಲ ದುಷ್ಟರನ್ನು ಶಿಕ್ಷಣ ಮಾಡೋಕ್ಕೋಸ್ಕರನೇ ಅಲ್ಲೆಲ್ಲ ಕಾಲ್ನಡಿಗೆಯಲ್ಲೇ ಓಡಾಡ್ದ ಅಂತ. ಶರಪ್ಪುಂ ಕೊಡಾದೆ ಅಂತ ಹೇಳ್ತಾರಲ್ಲ, ಶರಪ್ಪುಂ ಕೊಡೆಯುಂ ಕೊಡಾದೆ ಕಳ್ಸ್ಬಿಟ್ಟೆ, ಚಪ್ಪಲಿ, ಕೊಡೆ, ಕೋಲು ಏನು ಕೊಡದೆ ಹಾಗೇನೆ ಇದು ಹಸು ಮೇಯ್ಸೆ ಕಳ್ಸ್ಬಿಟ್ಟೆ. ಎಲ್ಲೇ ಪಾವಮೆ ಅಂತ ಪೆರಿಯಾಳ್ವಾರ್ ಕೂಡ ದುಃಖದಿಂದ ಹಾಡ್ತಾರೆ. ಈ ಒಂಚೂರು ಕರುಣೆ ಇಲ್ಲದೆ ಅವನು ಬಾಕಿ ಗೋಪಾಲಕರ ತರ ತಾನೆ, ಹೋಗ್ಲಿ ಅವನು ಮೇಯಿಸ್ಲಿ ಅಂತ ಕಳ್ಸ್ಬಿಟ್ಟೆ ನಾನು ಅಂತ. ಚಪ್ಪಲಿನೂ ಹಾಕೊಳ್ಳಿ, ಎಲ್ಲಾ ಕಡೆ ಓಡಾಡ್ತಾ ಇದ್ನಂತೆ. ಇದನ್ನೇ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಹೆಂಗೆ ಮೇಲಿಂದ ನೋಡ್ತಾ ಇದ್ದವ್ರಿಗೆ ಹೇಗ್ ಕಾಣಿಸ್ತಾ ಇತ್ತಂತೆ, ಇವಾಗೆಲ್ಲ ದ್ರೋಣಲ್ಲಿ ಫೋಟೋ ತೆಗಿತಾರಲ್ಲ, ಅವ್ರು ನೋಡ್ಬೇಕು. ಬಿಳಿ ಮರಳು, ಗುಜರಾತ್ ಅಲ್ಲೆಲ್ಲ ಬರೀ ಮರಳು ತಾನೆ ಜಾಸ್ತಿ, ಅಲ್ಲೆಲ್ಲ ಮರಳುಗಳ ಡೆಸರ್ಟ್. ಇವನು ಕಪ್ಪು ಬೇರೆ, ಕಪ್ಪುಗೆ ಗುಡುಗುಡು ಅಂತ ಓಡಾಡ್ತಾ ಇದ್ನಂತ. ಬಿಳಿ ಮರಳಲ್ಲಿ ಕಪ್ಪು ಸಾಲಿಗ್ರಾಮ ಓಡಾಡ್ದಂಗೆ ಇತ್ತು ಅಂತ ಹೇಳ್ತಾರೆ. ಆ ತರ ಒಂದು ಉಪಮೆಯನ್ನ ಕೊಡ್ತಾರೆ. ಅಲ್ಲೆಲ್ಲ ನಡೀತಾ ಇದ್ದ ಅಂತ. ಮಲರ್ ಮಹಳ್ ಕೈವರಡ ಮಲರ್ ಪೋವಿಲ್ ಶಿವಂದನ. ಮಲರ್ ಮಹಳ್ ಅಂದ್ರೆ ಇದು ಲಕ್ಷ್ಮಿ ಯಾವಾಗ್ಲೂ ಆಟಕಾಮರನ ಸೇವೆ ತಾನೇ ಮಾಡ್ತಾ ಇದ್ಲಿ. ಯಾವಾಗ್ಲೂ ಅಲ್ಲಿ ನೋಡ್ತೀವಿ ನಾವು, ಯಾವಾಗ ನಿತ್ಯ ವಿಭೂತಿನಲ್ಲಿ ಭಗವಂತನ ಪಾದ ಸೇವೆಯಿಂದ ಯಾವಾಗ ಇವಾಗ ಜ್ಯೂಸ್ ಮಾಡಿ ಬಂದು ಆಮೇಲೆ ಇವತ್ತು ಗುರುವಾರ ಈ ಮಲರ್ ಮಹಳ್ ಅಂತ ಹೇಳಿದ್ರೆ ಕಮಲದ ಹೂ ಮೇಲೆ ಕೂತಿದಾಳಲ್ಲ ಲಕ್ಷ್ಮಿಗೆ ಮಲರ್ ಮಹಳ್ ಅಂತಾರೆ. ಪೂ ಮಹಳ್ ಅಂತ ಹೇಳ್ತಾರೆ, ಮಲರ್ ಮಹಳ್ ಅಂತಾರೆ. ಆಮೇಲೆ ಭೂದೇವಿಗೆ ಮಣ್ಮಗಳ್ ಅಂತ ಹೇಳ್ತಾರೆ. ಆತರ ತಮಿಳಲ್ಲಿ ಹೇಳ್ಬೇಕಾದ್ರೆ ಆತರ ಹೇಳೋದು ಅಂತ. ಈ ಲಕ್ಷ್ಮಿ ಪಾದ ಸೇವೆ ಮಾಡ್ತಾ ಇದ್ದಾಗ ಅವಳೇ ಎಷ್ಟು ಕೋಮಲೆ ಅಂತ ಹೇಳಿದ್ರೆ ವಿಪರೀತ ಕೋಮಲವಾಗಿರ್ತಾವಳ ಹ್ಯಾಂಡ್, ಅಷ್ಟು ಮೃದುವಾಗಿರುವಂತ ಅವಳು ಕಾಲು, ಕೈ, ಭಗವಂತನ ಕಾಲು ಅದಕ್ಕಿಂತ ಕೋಮಲವಾಗಿತ್ತು ಅನ್ನೋದಕ್ಕೆ ತೋರ್ಸೋದಕ್ಕೆ ಇದನ್ನ ಹೇಳ್ತಾರೆ. ಅವಳು ಆ ಕಾಲನ್ನ ಒತ್ತು ಕೊಡ್ತಾ ಇದ್ದಾಗ ಅವಳಿಗೆ ಮುಟ್ಟಿದ ತಕ್ಷಣ ಕೆಂಪಗಾಗ್ಬಿಡ್ತಾ ಇತ್ತಂತೆ ಕಾಲು. ಭಗವಂತನ ಕಾಲು ಅಡಿಪಾದ ಯಾಕೆ ಕೆಂಪಗಿದೆ ಅಂದ್ರೆ ಯಾರಾದ್ರೂ ಹೇಳ್ಬೇಕು, ಹಂಗ ಅಷ್ಟು ಗಟ್ಟಿಯಾಗಿ ಮ್ಯಾಸೇಜ್ ಮಾಡ್ತಾ ಇದ್ಲು ಅವಳು ಅಂತ. ಹಾಗಲ್ಲ, ಮಲರ್ ಮಹಳ್ ಕೈ ಬರುಡ ಅದ್ ಹಂಗೆ ಟಚ್ ಮಾಡಿದ ತಕ್ಷಣ ಅದ್ ಕೆಂಪಗಾಗ್ಬಿಡ್ತಾ ಇತ್ತು. ಅದಕ್ಕಿಂತ ಕೋಮಲ ಭಗವಂತನ ಪಾದ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ, ಸೊಗಸಾಗಿದೆ. ಮರುಪಿರವಿ ಅರುಮುನಿವರ್ ಮಹಾಲುಕ್ಕಿ ಶೈಂದನ. ಇನ್ನೊಂದು ಜನ್ಮ ಬಯಸಲ್ವಲ್ಲ ಯಾರು ಮುಮುಕ್ಷುಗಳಾಗಿರ್ತಾರಲ್ಲ ಅವರೆಲ್ಲಾನು ಅವ್ರ ಉಪಾಸನೆಗೆ ಸಬ್ಜೆಕ್ಟ್ ಏನು ಭಗವಂತನೇ. ಯಾರಿಗೆ ಇನ್ನೊಂದು ಜನ್ಮ ಬೇಡ ಅಂತ ಇರುತ್ತೋ ಅವ್ರು ಯಾರನ್ನ ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ರೆ ಅವರೆಲ್ಲ ಮಾಲಕ್ಕಿ ಶೈಂದನ, ಭಗವಂತನಿಗೆ, ಶ್ರೀಮನ್ ನಾರಾಯಣನಿಗೆ ಅವರೆಲ್ಲಾನು ಮೊರೆ ಹೋಗೋದು, ಅವನನ್ನು ಕುರಿತೇ ತಪಸ್ ಮಾಡೋದು. ಭಕ್ತಿ ಯೋಗದಲ್ಲಿ ಎಲ್ಲ ಮಾಡ್ತಾರಲ್ಲ, ಭಗವಂತನ ಹೋಗಿ ಮೋಕ್ಷಕ್ಕೆ ಸೇರ್ಬೇಕು ಅಂತ ಅವರೆಲ್ಲ ಮಾಡೋದು ಈ ಇದೇನೆ, ಭಕ್ತಿಗೆ ವಿಷಯವಾಗಿರೋದು ಇವನೇನೆ ಅಂತ ಮಾಲಕ್ಕಿ ಶೈಂದನ. ಮನುಮುರೈಗಿಲಿ ವರುವದೋರ್ ವಿಮಾನತ್ತುರೆಂದನ. ಈ ಮನುಮುರೈಲ್ ಅಂದ್ರೆ ಈಕ್ಷ್ವಾಕು ವಂಶ ಇದೆಯಲ್ಲ, ವೈವಸ್ವತ ಮನುವಿಂದ ಬಂದಿರುವಂತ ಈಕ್ಷ್ವಾಕು ವಂಶ. ಈಕ್ಷ್ವಾಕು ವಂಶಕ್ಕೆ ಬಂದಂತ ವಿಮಾನ, ಶ್ರೀರಂಗ ವಿಮಾನ ಇದೆಯಲ್ಲ, ಆ ವಿಮಾನದಲ್ಲಿ ಭಗವಂತ ತಾನೇ ಬರ್ತಾನಂತೆ. ಅದಲ್ಲಿ ಕಾಲಿಟ್ಕೊಂಡು ಬಂದು ಅಯೋಧ್ಯೆಯಲ್ಲಿದ್ದು ಮತ್ತೆ ಇವಾಗ ಶ್ರೀರಂಗನಾಥನಾಗಿ ಇಲ್ಲಿ ಶ್ರೀರಂಗದಲ್ಲಿ ಇದ್ದಾನೆ. ಈ ಕಲಿಯುಗ ಮುಗಿದ ತಕ್ಷಣ ಮತ್ತೆ ಸತ್ಯಲೋಕಕ್ಕೆ ಬರ್ತಾನೆ. ಅದು ನಿತ್ಯವಾಸ ಮಾಡ್ತಾ ಇದ್ದಾನಂತೆ ಭಗವಂತ ಅಲ್ಲಿ ಶ್ರೀರಂಗ ವಿಮಾನದಲ್ಲಿ. ಅದು ಹೇಗೆ ಬಂತು ಅಂತಂದ್ರೆ ಈ ವೈವಸ್ವತ ಇದು ಮನು ಆ ವಂಶದ ಇಕ್ಷಾಕು ದೊರೆ ಪ್ರಾರ್ಥನೆ ಮಾಡಿ ಅವನು ಪಡ್ಕೊಂಡಿದ್ದದು, ಅದು ಭೂಮಿಗೆ ಬಂದಿದ್ದ ಅದೇ ಕಾರಣ ಆಗಿ. ಅದಾದ್ಮೇಲೆ ಒಬ್ಬ ಚೋಳ ದೊರೆ ಅವನು ಇದು ಮಾಡ್ತಾರೆ, ತಪಸ್ ಮಾಡ್ತಾನೆ. ಅವಾಗ ವಿಭೀಷಣ ಹೋಗ್ಬೇಕಾದ್ರೆ ಅದು ಇಲ್ಲಿ ಬಂದು ಶ್ರೀರಂಗದಲ್ಲಿ ನೆಲೆಯಾಗತ್ತೆ. ಅರಮುಡೆಯ ವಿಷಯನ ಬರ್ತೇರಿಲ್ತಿಹಂಡನ. ಅರಮುಡಿ ಅಂದ್ರೆ ನ್ಯಾಯವಾದ ಯುದ್ಧ ಮಾಡ್ತಾ ಇದ್ದ ಅರ್ಜುನ ಅಂತ. ಅರಮ್ ಅಂದ್ರೆ ಧರ್ಮದ ಪ್ರಕಾರ ಅಂತ, ಧರ್ಮ ಯುದ್ಧ ಮಾಡ್ತಾ ಇದ್ದ ಇರೋದಲ್ಲ. ವಿಷಯ ಹೇಳಿದ್ರೆ ವಿಜಯ ಅಂತ. ವಿಜಯ ಅನ್ನೋದು ಇದು ನೋಡಿ, ಯಾರ್ಯಾರೋ ವಿಡಿಯೋ ಆಡಿಯೋ ಆಫ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಆಫ್ ಮಾಡ್ಕೊಳ್ಳಿ. ಈ ಸೆಕೆಂಡ್ ಸೆಷನ್ ಬರುತ್ತಲ್ಲ ಅವಾಗ ಮತ್ತೆ ನಿಮ್ಗೆಲ್ಲ ವಿಡಿಯೋ ಓಪನ್ ಆಗಿರುತ್ತೆ.
ದಯವಿಟ್ಟು ಎಲ್ಲರೂ ಆಫ್ ಮಾಡ್ಕೊಳ್ಳಿ. ಅರಮುಡಿಯ ವಿಷಯ ಅಮರ ಅಂದ್ರೆ ಯುದ್ಧದ ತೇರ್ನಲ್ಲಿ ತೇರಿಲ್ ತಿಹಂದನ ಅಲ್ಲಿ ದೂತನಾಗಿ ಹೋದ್ಮೇಲೆ ಮತ್ತೆ ಈ ಅಕ್ಷೌಹಿಣಿಗಳನ್ನೆಲ್ಲ ಸಂಘಟಿಸಬೇಕಾದ್ರೆ ಕೊನೆಯಲ್ಲಿ ಧೃತರಾಷ್ಟ್ರ ಕಳಿಸ್ತಾನಂತೆ ಇವನನ್ನ, ದುರ್ಯೋಧನನ. ಕೃಷ್ಣನ ಹತ್ರ ಒಂದು ಅಕ್ಷೌಹಿಣಿ ಇದೆ, ಹೋಗಿ ತಗೊಂಡ್ ಬಾ ಅಂತ. ಅವಾಗ ಇವನು ಅಷ್ಟೇ, ನೀನು ಧರ್ಮರಾಜ ಅರ್ಜುನನ್ ಕಳಿಸ್ತಾನಂತೆ, ಕೃಷ್ಣನ ಆಶೀರ್ವಾದ ತಗೊಂಡ್ ಬಾ ಅಂತ ಕಳಿಸ್ತಾನಂತೆ. ಅವ್ರ ಅಕ್ಷೌಹಿಣಿಗೆ ಅಂತ ಏನ್ ಬರ್ಲಿಲ್ಲ, ಇಬ್ರು ಬರ್ತಾರೆ. ಇಬ್ರು ಒಬ್ರು ತಲೆ ಹತ್ರ ಒಬ್ರು ಕಾಲ ಹತ್ರ ಕೂತಿರ್ತಾರೆ ಅಂತೆಲ್ಲ ನೋಡಿದ್ವಲ್ಲ ನಾವು. ಅವಾಗ ಹೇಳ್ತಾನೆ, ನನ್ನ ಹತ್ರ ಒಂದ್ ಅಕ್ಷೌಹಿಣಿ, ನಾನು ಎರಡೇ ಪೈ ಇರೋದು, ಯಾರಿಗೆ ಯಾವ್ದು ಬೇಕೋ ಆರಿಸ್ಕೊಳ್ಳಿ ಅಂತಾನೆ. ನೀನ್ ಯಾರಿಗ್ ಬೇಕು, ಕಡು ಮುದುಕ ಆಗ್ಬಿಟ್ಟಿದೀಯ, 106 ವಯಸ್ಸು ಇನ್ನೇನ್ ನಿನ್ಗೆ, ಬೇಡ ನನಗೆ ಅಂತ ಹೇಳ್ಬಿಟ್ಟು ದುರ್ಯೋಧನ ಏನ್ ಮಾಡ್ತಾನೆ, ಅಕ್ಷೌಹಿಣಿ ಆರಿಸ್ಕೊಳ್ತಾನೆ. ಇಲ್ಲ ಇಲ್ಲ, ನೀನೇ ನಮ್ ಕಡೆ ಇರ್ಬೇಕು, ನೀನಿದ್ರೆ ನಮ್ಗೆ ಜಯ ಸಿದ್ಧ ಅಂತ ಹೇಳ್ಬಿಟ್ಟು ಇವನನ್ನ ತಗೊಳ್ತಾನೆ. ಅವಾಗ ಸರಿ, ನನಗೆ ಬೇಕಾದ್ರೂ ನಿನ್ ತೇರ್ ಓಡಿಸ್ತೀನಿ ನಾನು ಅಂತ ಹೇಳ್ತಾನೆ. ಆಯುಧ ಹಿಡ್ಕೊಳ್ಬಾರ್ದು ಅಂತ ಆಮೇಲೆ ಓಡ್ ಬಂದು ಕಂಡೀಷನ್ ಹಾಕಿ ಧೃತರಾಷ್ಟ್ರ ಮತ್ತೆ ಕಳಿಸ್ತಾನೆ. ಅಯ್ಯೋ ಕೃಷ್ಣ ಅವ್ರ ಕಡೆ ಇದ್ದಾನೆ ಅಂದ್ರೆ ಹುಷಾರ್ ಕಣೋ, ಅವ್ನು ಯಾವ್ದೋ ಆಯುಧ ಹಿಡ್ಕೊಬಾರ್ದು ಅಂತ ಹೇಳ್ಬಿಡು. ತಿರ್ಗಾ ಓಡ್ ಬಂದು ಯಾವ್ದೋ ಆಯುಧ ಹಿಡ್ಕೊಳ್ಬಾರ್ದಂತೆ. ಆಯ್ತಾಯ್ತು, ಯಾವ್ದೋ ಆಯುಧ ನಾನು ಪ್ರಹಾರ ಮಾಡೋದಿಲ್ಲ ಅಂತ. ಯುದ್ಧದಲ್ಲಿ ನಾನು ಯಾವ್ದೋ ಆಯುಧ ಪ್ರಹಾರ ಮಾಡೋದು, ಸಾರಥಿಗಳು ಹಾಗೆ ಇರ್ಬೇಕು, ಅದೊಂದು ರೂಲ್ಸ್. ಕುದುರೆ ಮಾತ್ರ ಓಡಿಸ್ಬೇಕು ಅಷ್ಟೇನೆ. ಯಜಮಾನನಿಗೆ ಏನಾದ್ರು ತೊಂದರೆ ಆದ್ರೆ ಕುದುರೆನ ಸ್ವಲ್ಪ ದೂರ ಗಾಡಿನ ರಥವನ್ನ ಬೇರೆ ಕಡೆ ತಗೊಂಡು ಹೋಗಿ ಯಜಮಾನನನ್ನ ಅವರು ಕಾಪಾಡ್ಬೋದು. ಆದ್ರೆ ಅವರು ರಥದಲ್ಲಿ ಕೂತ್ಕೊಂಡು ಅವ್ರು ಯುದ್ಧ ಮಾಡೋದಿಲ್ಲ, ಇದು ಬಿಲ್ಲು ಬಾಣ ಇಟ್ಕೊಂಡು ಅವ್ರು ಯುದ್ಧ ಮಾಡೋದಿಲ್ಲ. ಇಲ್ಲ, ಈ ಒಂದು ಸ್ಟ್ಯಾಂಡರ್ಡ್ ಇದು ರೂಲ್ಸ್ ತರ ಇರೋದು, ಅದನ್ನೆಲ್ಲ ಎಲ್ಲಾರು ಫಾಲೋ ಮಾಡೋದು. ಸರಿ, ಅದ್ರಲ್ಲಿ ತೇರಿಲ್ ತಿಹಂದನ, ಈ ತೇರಲ್ಲಿ ಕೂತ್ಕೊಂಡು ತೇರು ಓಡಿಸ್ತಾನೆ. ಈಗ 2 ಕೆಲಸ ನಾವು ನೋಡಿದ್ವಿ. ಒಂದು, ದೂತನಾಗಿ ಹೋಗೋದು ನಿಕೃಷ್ಟವಾದ ಕೆಲಸ ಅಂತ ನೋಡಿದ್ವಿ. ಇಲ್ಲಿ ತೇರು ಓಡಿಸೋದು, ಇದು ಕೂಡ ನಿಕೃಷ್ಟವಾದ ಕೆಲಸ ಅಂತ ನೋಡಿದ್ವಿ. ಈ ತೇರು ಓಡಿಸೋದ್ರಲ್ಲಿ ಎಷ್ಟು ಶ್ರಮ, ನಾವು ನೆನ್ನೆನೆ ಕೂಡ ಹೇಳಿದೆ ನಾನು, ಹೇಗೆ ಆ ಕುದುರೆಗಳಿಗೆಲ್ಲ ಸ್ನಾನ ಮಾಡಿಸಿ ಉರುಳಿ ಹಾಕಿ ಆ ಲಾಯವನ್ನೆಲ್ಲ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಕದನ ವಿರಾಮ ಇರ್ಬೇಕಾದ್ರೆ. ಅಷ್ಟೇ ಅಲ್ದೇನೆ ಗಾಯಗಳಾಗಿದ್ರೆ ಅವಕ್ಕೆಲ್ಲ ಔಷಧಿ ಹಚ್ಬೇಕು. ಅಷ್ಟು ಅದೆಲ್ಲ ಮಾಡಿ ಆಮೇಲೆ ಅವನು ಊಟ ಮಾಡ್ತಾ ಇದ್ದಂತೆ. ಕೃಷ್ಣ ಎಷ್ಟು ಕಾರುಣಿಕ, ಎಷ್ಟು ಕರುಣೆ ಅವನಿಗೆ ಅಂತ ಹೇಳಿದ್ರೆ, ಆ ಕುದುರೆಗಳನ್ನೆಲ್ಲ ಮೊದಲು ನೋಡಿ ಆಮೇಲೆ ತಾನು ಊಟ ಮಾಡ್ತಾ ಇದ್ದ. ಒಂದು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ ಕುದುರೆನ ರಥ ಓಡಿಸ್ತಾರಲ್ಲ ಅವ್ರು ಯಾವಾಗ್ಲೂ ಅಷ್ಟೇನೆ, ಅವರು ಕೈ ಹಿಡಿದು ಅವ್ರು ಯಾರಿಗೆ ಹಿಂದೆ ಕೂತಿರ್ತಾರೋ ಅವ್ರನ್ನ ಹತ್ತಿಸ್ಕೊಳ್ಬೇಕು. ಇಳಿಬೇಕಾದ್ರೆ ದಳಿ ಮಾಡ್ಬೇಕು, ಇವ್ರು ಕೈ ಮೇಲೆ ಕಾಲು ಇಟ್ಕೊಂಡು ಇಳಿತಾರೆ. ಯಾರು ಇರ್ತಾರೋ ಯಜಮಾನ್ರು, ಅವ್ರ ಕೈ ಮೇಲೆನೆ ಕಾಲು ಇಟ್ಕೊಂಡು ಇಳಿತಾರೆ. ಅದು ಒಂದು ಈ ತರ ಎಲ್ಲ ಒಂದು ಇದ್ ಮಾಡ್ತಾರೆ. ಅಷ್ಟು ಯಾಕೆ, ಈ ತೇರು ಓಡಿಸ್ಬೇಕಾದ್ರೆ ಆತರದಲ್ಲಿ ಇರ್ತಾರಲ್ಲ, ಹಿಂದ್ಗಡೆ ಬಿಲ್ಲು ಬಾಣ ಜೋಡಿಸ್ಕೊಂಡು ಯುದ್ಧದಲ್ಲಿ ಟೆನ್ಷನ್ ಅಲ್ಲಿ ಇರ್ತಾರಲ್ವ, ಆ ಕಡೆ ಈ ಕಡೆ ನೋಡ್ಕೊಂಡು ಅವಾಗ ಏನ್ ಮಾಡ್ತಾರೆ, ತೇರನ್ನ ಈ ಕಡೆ ಹೋಗು ಆ ಕಡೆ ಹೋಗು ಅನ್ಬೇಕಾದ್ರೆ ಕಾಲಲ್ಲೇ ಉದಿತಾ ಇದ್ರಂತೆ. ರಥಿಕಗಳನ್ನ ಕಾಲಲ್ಲೇ ಈ ಕಡೆ ಹಿಂಗೆ ಹಂಗೆ ಅಂದ್ಬಿಟ್ಟು ಅಥವಾ ಬಾಣಗಳಲ್ಲಿ ತಿವಿಯೋದು, ಹೇಗೆ ಅಂಕುಶ ಇಟ್ಕೊಂಡು ತಿವಿತಾರಲ್ಲ ಆತರ, ಅದೆಲ್ಲ ಸಹಜ. ರಥಿಕರಿಗೆ ಅದೆಲ್ಲ ಸಹಜ. ಯಾಕಂದ್ರೆ ಆತರನೇ ಅಲ್ಲ, ಯುದ್ಧ ಭೂಮಿನಲ್ಲಿ ತುಂಬಾ ಗಲಾಟೆ ಆಗ್ತಾ ಇರ್ತಾರೆ, ಶಬ್ದ ಕೇಳಿಸೋದಿಲ್ಲ. ಈ ತರನೇ ಮಾಡ್ಬೇಕು. ಕಾಲಲ್ಲಿ ಒದಿತಾ ಇದ್ರು, ಹಿಂಗ್ ಹೋಗು ಹಂಗ್ ಹೋಗು ಅಂತ. ಅದನ್ನೆಲ್ಲ ಮಾಡಿಸ್ಕೊಂಡಿದ್ದಾನೆ ಭಗವಂತ ಅಂತ ಹೇಳಿದ್ರೆ ಎಂತ ಸೌಲಭ್ಯ ನೋಡಿ, ಸೌಶೀಲ್ಯ. ಅವನಿಗೆ ಮಾತ್ರನೇ ಆತರ ಇರಕ್ ಸಾಧ್ಯ, ಬೇರೆ ಯಾರು ಹಾಗೆಲ್ಲ ಮಾಡಕ್ಕಾಗಲ್ಲ. ಇದು ತೇರನ್ನ ಓಡಿಸಿದವನು, ಅದನ್ನ ಇಲ್ಲಿ ಹೇಳ್ತಾರೆ. ಆಯ್ತು, ಅದು ಅರಮುಡಿ ವರ್ಷ ಆಯ್ತು. ಅಡಲುರಗ ಪಡಮಡಿಗೆ ವಾಡಿ ಕಡಿಂದನ ಕಾಳಿಂದಿ ರಸಿಕಾಯ ಕಾಳಿಯ ಪಣಿ ಸ್ಪಾರಸ್ಫಟ ವಾಟಿಕ ಅಂತ ಹೇಳ್ತೀವಿ. ಸದಾ ಕೃಷ್ಣ ಎಲ್ಲಿದ್ದಾನೆ ಅಂದ್ರೆ ಅಡ್ರೆಸ್ ಯಾರು ಬಿಡಲ್ಲ. ಎಲ್ಲೇ ನೋಡಿ ಕಾಳಿಂದಿ ನದಿ ಹತ್ರ ಇರ್ತಾನೆ, ಯಮುನಾ ನದಿನಲ್ಲಿ ಇರ್ತಾನೆ ಅಂತ. ಆ ಯಮುನಾ ನದಿನಲ್ಲಿ ಒಂದು ಮಡು ಇತ್ತು, ಅದು ಗೊತ್ತು. ಅಲ್ಲಿ ಕಾಳಿಂಗ ಸರ್ಪ ಬೇರೆ ಬಂದ್ಬಿಟ್ಟಿತ್ತು. ಗರುಡನಿಂದ ತಪ್ಪಿಸ್ಕೊಳ್ಳೋಕೆ ಸಂಸಾರ ಸಮೇತವಾಗಿ ಬಂದು ಆ ಮಡುವಲ್ಲಿ ವಾಸ ಮಾಡ್ಕೊಂಡು ಶುರು ಮಾಡ್ಬಿಟ್ಟಿತ್ತು. ವಾಸ ಮಾಡಿದ್ರೆ ಪರವಾಗಿಲ್ಲ, ಆದ್ರೆ ಅದ್ರ ವಿಷ ಎಲ್ಲ ಕಕ್ಕಿ ಆ ಕಾಳಿಂದಿ ನದಿ ನೀರೆಲ್ಲ ಕಲುಷಿತ ಆಗ್ಬಿಟ್ಟಿತ್ತು. ಇದೆಲ್ಲ ನಾವು ಇವಾಗ ನೋಡ್ತೀವಿ, ಯಮುನಾ ಇಸ್ ಪೊಲ್ಯೂಟೆಡ್. ಇವಾಗ ನಾವು ಪೊಲ್ಯೂಟ್ ಮಾಡ್ತಾ ಇದೀವಿ. ಒಂದು ಕಾಲದಲ್ಲಿ ಈ ತರ ವಿಷ ಅವಾಗ್ಲೂ ಪೊಲ್ಯೂಟ್ ಆಗಿತ್ತು, ವಿಷ ಜಂತುಗಳೆಲ್ಲ ಇತ್ತು, ಅದನ್ನ ಓಡಿಸಿದ್ರು. ಇವಾಗ ನಾವೇನ್ ಮಾಡ್ತೀವಿ, ಪ್ಲಾಸ್ಟಿಕ್ ಅದು ಇದು ಹಾಕಿ ಪೊಲ್ಯೂಷನ್ ಮಾಡ್ತೀವಿ. ಇವಾಗ್ಲೂ ಕಲುಷಿತವಾಗಿದೆ, ಇವಾಗ್ಲೂ ವಿಷಪೂರಿತವಾಗೇ ಇದೆ. ಅದನ್ನ ಇಲ್ಲಿ ಹೇಳ್ತಾರೆ. ಅವಾಗ ಅಂತ ಒಂದು ಮಡುನಲ್ಲಿ ಕಾಳಿಂಗ ಸರ್ಪವನ್ನ ಅದ್ರ ಹೆಡೆ ಮೇಲೆ ಕುಣಿದಾಡಿ ಅದ್ರ ಮೇಲೆ ಅದರ ಅಹಂಕಾರ ಎಲ್ಲ ವಿಷವನ್ನೆಲ್ಲ ಕಕ್ಸಿ ಅದರ ಅಹಂಕಾರ ಹೋಗ್ಲಾಡ್ಸಿ ಆ ಕಾಳಿಂಗನ ಮಡದಿಯರೆಲ್ಲ ಬೇಡ್ಕೊಳ್ತಾರಲ್ಲ, ಅದಕ್ಕೋಸ್ಕರ ಅದಕ್ಕೆ ಕೃಪೆ ತೋರಿ ಅದನ್ನ ಬಿಟ್ಬಿಡ್ತಾನೆ, ಕೊಲ್ಲೋದಿಲ್ಲ.
ಅದನ್ನ ರಕ್ಷಣೆ ಮಾಡಿ ಬಿಟ್ಬಿಡ್ತಾನೆ. ಅಡಲುರಗ ಪಡ ಮಡಿಗೆ, ಆ ಪಡ ಅಂದ್ರೆ ಹೆಡೆ ಹೆಚ್ಚಿಗೆ ಹಂಗೆ ಮೇಲಕ್ಕೆ ಬುಸ್ ಬುಸ್ ಅಂತ ಮೇಲಕ್ಕೆ ಎತ್ತ ಅಡಗೋತ್ರ ಅಡಗಿಸಿ ಅದನ್ನ ಕಳಿಸ್ತಾನೆ. ಅಲ್ಲೂ ಅಷ್ಟೇನೆ. ಅವಾಗ ಕಾಳ ಆ ಸರ್ಪ ಹೇಳತ್ತಂತೆ, ನೀನೇನೋ ನಮ್ಮನ್ನ ಹೋಗುದ ನಾನ್ ಜೀವ ಉಳಿಸ್ಕೊಳಕ್ ಇಲ್ಲಿ ಬಂದೆ, ಇವಾಗ ಅಲ್ಲಿ ಹೋದ್ರೆ ಗರುಡ ನನ್ನ ತಿಂದು ಬಿಡ್ತಾನಲ್ಲ ಅಂತ. ಗರುಡ ಖಂಡಿತ ನಿನ್ನ ತಿನ್ನಲ್ಲ, ನಾನು ನರ್ತನ ಮಾಡಿದಿನ ನನ್ ಕಾಲ್ ಗುರುತೆಲ್ಲ ನೀನ್ ಹೆಡೆ ಮೇಲೆ ಬಿದ್ದಿದ್ಯೋ ಇಲ್ವೋ, ಆ ಗುರುತು ನೋಡಿದ್ರೆ ಗರುಡ ಬರೋದಿಲ್ಲ ಹತ್ರ, ಹೋಗು ಏನು ಹೆದರ್ಕೋಬೇಡ ಅಂತ ಹೇಳಿ ಅವಕ್ಕೆಲ್ಲ ಇನ್ನೊಂದು ಸರಸ್ಸು ಜಾಗ ತೋರಿಸ್ತಾರೆ, ಅಲ್ಲಿ ಹೋಗತ್ವೆ ಎಲ್ಲ. ಅರುಷಮಯ ಮರಿಯವರಿಯ ದಾನತ್ವ ಮಂದನ. ಅರುಷಮಯ ಅಂದ್ರೆ ಈ ಪಾಷಂಡ ಮತಗಳು 6 ಇದೆಯಲ್ಲ, ಶಾಕ್ಯರ್, ಜೈನ, ಚಾರ್ವಾಕರ್ ಅಂತೆಲ್ಲ ಪಾಷಾಣ ಮತಗಳು 6 ಮತಗಳಿಗೆ ಆ ಮತಗಳಲ್ಲಿ ಯಾರು ಅನುಸರಿಸ್ತಾರೋ ಅವರಿಗೆ ಭಗವಂತ ಎಲ್ಲಿದ್ದಾನೆ, ಆ ದಾನ, ಆ ಸ್ಥಾನ ಇದೆಯಲ್ಲ, ದಾನ ಅಂತ ಹೇಳಿದ್ರೆ ಆ ಜಾಗ, ಅದು ಗೊತ್ತಾಗಲ್ವಂತೆ ಅವ್ರಿಗೆ. ಅಂತ ಒಂದು ಜಾಗದಲ್ಲಿ ಹೋಗಿ ಅವ್ನು ಕೂತ್ಕೊಂಡಿದ್ದಾನೆ. ಎಂತ ಒಂದು ಜಾಗದಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ ಅಂದ್ರೆ ಈ ಪಾಷಂಡ ಮತಿಗಳು ಏನ್ ತಲೆ ಕೆಳಗಾಗಿ ನಿಂತ್ರೆ ಕೂಡ ಅವರಲ್ಲಿ ಬಂದು ಸೇರಕ್ಕಾಗಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಅರುಷಮಯ ಮರಿವರಿಯ, ಅವ್ರಿಗೆ ಗೊತ್ತಾಗಲ್ಲ ಇದೆಲ್ಲ. ಈ ತರ ಒಂದಿದೆ, ಅಂಡಕಟಹ ಭೇದಿಸ್ಕೊಂಡು ಹೋಗ್ಬೇಕು, ಈ ಪ್ರಕೃತಿ ಮಂಡಲದಿಂದ ಹೋಗ್ಬೇಕು ಅಂತ. ಯಾಕಂದ್ರೆ ಅವ್ರ ಮತಗಳ ಹೇಳೋದೆಲ್ಲ ಬರೀ ಪ್ರಕೃತಿ ಮಂಡಲಿಗೆ ಸೀಮಿತವಾಗಿರೋದು. ಸಂಸಾರದಲ್ಲಿ ಹೇಗಿರ್ಬೇಕು, ಹೇಗ್ ಸುಖವಾಗಿರ್ಬೇಕು, ಅದ್ರ ಬಗ್ಗೆನೆ, ಈ ಶರೀರ ಕಾಪಾಡ್ಕೊಳ್ಬೇಕು ಅಂತ ವಿಷಯಗಳೇ ಹೇಳುತ್ತೆ ಹೊರತು ಅದರಿಂದ ಆಚೆಗೆ, ಶರೀರದಿಂದ ಆಚೆಗೆ ಯೋಚನೆ ಮಾಡಿ ಮೋಕ್ಷ ಸಾಮ್ರಾಜ್ಯ ಒಂದಿದೆ ಅಂತ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಅದಕ್ಕೆ ನೋಡಿ, ಪಾಪನಾದ್ರೂ ಮಾಡಿ ಕದ್ದಾದ್ರೂ ಬೇಕಾದ್ರೆ ಬೆಣ್ಣೆ ತುಪ್ಪ ತಿನ್ಬಿಡಿ ಅಂತ ಚಾರ್ವಾಕ ಸಿದ್ಧಾಂತ ಹೇಳುತ್ತೆ. ನೀವು ಸಾಲ ತೀರಿಸದೆ ಹೋದ್ರೂ ಕೂಡ ಪರವಾಗಿಲ್ಲ ಅಂತ. ಆ ತರ ಎಲ್ಲ ಒಂದು ಸಿದ್ಧಾಂತ ಇರೋದ್ರೆ ಅವ್ರಿಗೆ ಈ ಮೋಕ್ಷ ಅನ್ನೋ ಸಾಮ್ರಾಜ್ಯದ ಬಗ್ಗೆ ಗೊತ್ತೇ ಆಗೋಲ್ಲ. ಅಂತ ಕಡೆ ಹೋಗಿ ಇವ್ನು ಕೂತ್ಕೊಂಡಿದ್ದಾನೆ. ಅಂಡಕಟಾಹ ಭೇದಿಸಿ ಅಲ್ಲಿ ಹೋಗಿ ವಿರ್ಜಾ ನದಿ ದಾಟಿ ಅಲ್ಲಿ ಕೂತ್ಕೊಂಡ, ಅಮರ್ದನ ಅಲ್ಲಿ ಕೂತಿದ್ದಾನ ಅವನು. ಅಣಿಕುರುಹೈನ ಹರ್ಮುನಿವರ್ ನಾವು ಕಮೈಂದನ. ಇದೆಲ್ಲ ಕಾಲ್ನಡಿಗೆನಲ್ಲಿ ಅಲ್ಲಿ ಹೋದ ಇಲ್ಲಿ ಹೋದ ಅಂತೆಲ್ಲ ಹೇಳಿದ್ವಲ್ಲ. ಇಲ್ಲಿ ಅಣಿಕುರುಹೈ ನಹರ್ ಯಾರಪ್ಪ ಅಂತ ಹೇಳಿದ್ರೆ ನಮ್ಮಾಳ್ವಾರ್. ಕುರುಹೈ ನಹರ್ ನಮ್ಮಾಳ್ವಾರ್ ನಾಲ್ಗೆ ಮೇಲೆ ನಿಂತ್ಕೊಂಡ್ಬಿಟ್ಟಿದಾನಂತೆ. ಯಾವಾಗ್ಲೂ ಕಣ್ಣ ಅಂತೆಲ್ಲ ಹಾಡ್ತಾರಲ್ಲ, ಅದನ್ನ ವಿಶೇಷವಾಗಿ ಹೇಳ್ತಾರೆ. ನಾವು ಕಮೈಂದನ, ಅವ್ರು ಹೇಳ್ಬೇಕು ಅಂತ ಹೇಳಿದ್ರೆ ಕೃಷ್ಣನ ವಿಷಯ. ನಮ್ಮಾಳ್ವಾರ್ಗೆ ಬೇರೆ ಏನು ವಿಷಯವೇ ಇಲ್ಲ. ಹೇಳ್ಬೇಕು ಹಾಡ್ಬೇಕು ಅಂದ್ರೆ ಕೃಷ್ಣನ ವಿಷಯ, ಕಂಪ್ಲೀಟ್ ಎಲ್ಲ ಕೃಷ್ಣದೇ ಅವರು ಹಾಡ್ತಾರೆ. ವೆರಿಯುಡೆಯ ತುಳವ ಮಲರ್ ವೀರುಕ್ಕಣಿಂದನ. ವಾಸನೆಯುಕ್ತವಾದ ತುಳಸಿಗಳೆಲ್ಲ ಎಲ್ಲಿ ಹೋಗಿ ಸೇರತ್ವೆ ಅಂತ ಹೇಳಿದ್ರೆ ಭಗವಂತನ ಪಾದಕ್ಕೆ ಸೇರತ್ತೆ ಯಾವಾಗ್ಲೂನು. ಅದು ಆ ವೀರುಕ್ಕಣಿಂದನ ಅಂದ್ರೆ ಆ ಪಾದಗಳ ಮಹಿಮೆ ಎಷ್ಟು ಅಂತ ಅವಕ್ಕೆ ಗೊತ್ತು. ತುಳಸಿ ಕೇಳು ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಆತರ ತುಳಸಿಗೆ ಆ ಪಾದಗಳ ಮಹಿಮೆ ಚೆನ್ನಾಗಿ ಗೊತ್ತಿತ್ತು. ವಿರುಕರಿಯೋರ್ ಕುಮರನೆನ ಮೇವಿಚ್ಚಿರಂದನ. ಇದು ಉತ್ತರೆಗೆ ಒಂದು ಮಗು ಹುಟ್ಟತ್ತೆ. ಅದು ಹೇಗೆ ಹುಟ್ಟತ್ತೆ ಅಂತ ಹೇಳಿದ್ರೆ, ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಹಾಕ್ಬಿಡ್ತಾನೆ ಯುದ್ಧದಲ್ಲಿ. ಆ ಬ್ರಹ್ಮಾಸ್ತ್ರ ಹಾಕಿದಾಗ ಪೂರ್ತಿ ಆ ಗರ್ಭ ಕರ್ಕಾಗ್ಬಿಡುತ್ತೆ. ಅದು ಒಂದೇನೆ, ಬೇರೆ ಯಾಕೆ ಉಪಪಾಂಡವರೆಲ್ಲ ಸುಟ್ಟೋಗಿರ್ತಾರೆ. ಸುಭದ್ರೆಗೆ ಇದ್ದಿತ್ತು ಒಂದೇ ಒಂದು ಏನಪ್ಪಾ ರೇ ಆಫ್ ಹೋಪ್ ಅಂತ ಏನ್ ಹೇಳ್ತೀವಿ, ಅದು ಒಂದೇನೆ ಆಲ್ಟರ್ನೇಟಿವ್ ಇದ್ದಿದ್ದು. ಯಾಕಂದ್ರೆ ಆ ಸುಭದ್ರೆ ಮಗ ಅಭಿಮನ್ಯು, ಅವನು ಚಿಕ್ಕ ವಯಸ್ಸಲ್ಲಿ ಕೊಂದು ಬಿಡ್ತಾರೆ. ಅವನ ಮಗು ಶಿಶುವಿನಲ್ಲಿ ಗರ್ಭ ಧರಿಸುತ್ತಾಳೆ ಉತ್ತಾರೆ. ಇದೊಂದಾದ್ರೂ ಹುಟ್ಟಿದ್ರೆ ಅಟ್ಲೀಸ್ಟ್ ರಾಜ್ಯವನ್ನಾದ್ರೂ ಆಳ್ಬಹುದು ಇದು ಅಂತ ಒಂದು ಆಸೆ ಇಟ್ಕೊಂಡಿರ್ತಾಳೆ. ಅದು ಕೂಡ ಕರಿಕಲಾಗ್ಬಿಡುತ್ತೆ. ಯಾಕಂದ್ರೆ ಅಶ್ವತ್ಥಾಮ ಬ್ರಹ್ಮಾಸ್ತ್ರದಲ್ಲಿ ವಾಪಸ್ ಉಪಸಂಹಾರ ಮಾಡಕ್ಕೆ ಅವನು ಗೊತ್ತಿರೋದಿಲ್ಲ. ಇದು ಯಾಕೆ ಅಂತ ಹೇಳಿದ್ರೆ, ಈ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಿದಾಗ ಉಪಸಂಹಾರನೂ ಮಾಡ್ಬೇಕು. ಉಪಸಂಹಾರ ಮಾಡದೆ ಹೋದ್ರೆ ಅದು ಹಾಗೆ ಲೈವ್ ಆಗಿರುತ್ತೆ. ಇವಾಗ ಕಂಬೋಡಿಯಾ ಅನ್ನೋ ಒಂದು ಜಾಗದಲ್ಲಿ ಅಲ್ಲಿ ಎಷ್ಟು ಲ್ಯಾಂಡ್ ಮೈನ್ಸ್ ಇದೆ ಅಂತ ಹೇಳಿದ್ರೆ ಅನ್ಗೈಡೆಡ್ ನಾವು ಆ ಊರಲ್ಲೆಲ್ಲ ಹೋಗಕ್ಕೆ ಆಗಲ್ಲ. ಗೈಡ್ ಇಟ್ಕೊಂಡೇ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಎಷ್ಟು ವಾರ್ ಆಯ್ತು ವಿಯೆಟ್ನಾಮ್ಗೂ ಅಲ್ಲೆಲ್ಲ ಅಂತ ಹೇಳಿದ್ರೆ ಇನ್ನೂ ಎಷ್ಟೋ ಸ್ಫೋಟ ಆಗದೆ ಇರೋ ಬಾಂಬ್ಗಳು ಕೆಳಗಡೆ ಇವೆ ಅಂತೆ. ಯಾವಾಗ್ಲಾರು ಅದು ಟ್ರಿಗರ್ ಆದ್ರೆ ಸ್ಫೋಟ ಆಗ್ಬಿಡ್ಬೋದು. ಆ ತರ ಅದನ್ನ ಇರ್ಬೇಕಾದ್ರೆ ಇಲ್ಲಿ ಅಣು ಇದೆಯಲ್ಲ, ಅಣು ಅಸ್ತ್ರ, ಅದನ್ನ ವಾಪಸ್ ತಗೊಳ್ಬೇಕಾಗಿತ್ತು. ವೇದವ್ಯಾಸರು ಮಧ್ಯದಲ್ಲಿ ತಡೆದು ಅದರ ಶಕ್ತಿಯನ್ನು ಸ್ವಲ್ಪ ಕಡಿಮೆ ಮಾಡ್ತಾರೆ, ಆದ್ರೆ ತಡೆಯಕ್ಕಾಗಲ್ಲ, ಅದು ಹೊರಟೋಗುತ್ತೆ. ಹೋಗಿ ಉತ್ತರೆ ಗರ್ಭದ ಒಳಗೆ ಹೋಗಿ, ಯಾಕಂದ್ರೆ ಅದು ಅಸ್ತ್ರಗಳೆಲ್ಲ ಏನಪ್ಪಾ ಅಂದ್ರೆ ಇಂಥವ್ರಿಗೆ ಇವರನ್ನೇ ಹೋಗಿ ಗುರಿ ಇಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಹಾಗೆ ಹೋಗುತ್ತೆ. ಈ ಸತಿ ನಾವು ನೋಡಿದ್ವಲ್ಲ ಇಸ್ರೇಲ್ ನಲ್ಲಿ ಹೇಗೆ ಅವ್ರು ಹೊಡಿತಾರೆ ಅಂತ ಹೇಳಿದ್ರೆ,
ಇವರೇ ಇಂಥ ಫ್ಲಾಟ್ ಅಲ್ಲಿ ಇಂಥ 5ನೇ ಮಾಡಿನಲ್ಲಿ ಇಂಥವನ್ನೇ ಅವ್ರ ಬೆಡ್ರೂಮ್ ಅಲ್ಲಿ ಹೊಡಿಬೇಕು ಅಂದ್ರೆ ಅಲ್ಲೇ ಹೋಗಿ ಆ ಮೀಸೈಲ್ ಕರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ರು. ಇಲ್ಲ, ಇದೇನೆ ಬ್ರಹ್ಮಾಸ್ತ್ರ ಅನ್ನೋದು. ಅಸ್ತ್ರಗಳನ್ನ ಹಾಗೇನೆ ಅವರು ವಿಶೇಷವಾಗಿ ಮಂತ್ರವತ್ತಾಗಿ ಬಿಟ್ಟಾಗ ಅದು ಒಂದು ಪುತ್ರೆಯ ಗರ್ಭದಲ್ಲಿರೋ ಶಿಶುವನ್ನ ಕರ್ಕಲಾಗಿ ಮಾಡ್ಬಿಡುತ್ತೆ. ಎಲ್ಲರಿಗೂ ತುಂಬಾ ದುಃಖ ಆಗುತ್ತೆ. ಆದ್ರೆ ಅದೇ ಟೈಮಲ್ಲಿ ಒಂದು ಅಶರೀರ ವಾಣಿನೂ ಆಗತ್ತೆ, ಸೆಲೆಸ್ಟಿಯಲ್ ವಾಯ್ಸ್ ಅಂತ ಹೇಳ್ತೀವಲ್ಲ ಅದು. ಏನಪ್ಪಾ ಅಂತ ಹೇಳಿದ್ರೆ, ಈ ಮಗುನ ಯಾರು ಹಿಡ್ಕೊಂಡಾಗ, ಯಾರು ಬ್ರಹ್ಮಚಾರ್ಯ ಪರಿಪಾಲನೆ ಮಾಡಿರ್ತಾರೋ, ಕಂಪ್ಲೀಟ್ ಅವರು ಜನ್ಮದಲ್ಲಿ ಪೂರ್ತಿಯಾಗಿ ನಿಷ್ಠೆಯಾಗಿ ಬ್ರಹ್ಮಚಾರ್ಯ ವ್ರತವನ್ನ ಪರಿಪಾಲಿಸಿರ್ತಾರೋ ಅವರು ತಗೊಂಡ್ರೆ ಈ ಮಗುಗೆ ಜೀವ ಬರುತ್ತೆ ಅಂತ. ಎಲ್ಲರಿಗೂ ಖುಷಿ ಆಗುತ್ತೆ, ಏನೋ ಒಂದ್ ಚಾನ್ಸ್ ಇದೆ ಬದುಕೊಳಕ್ಕೆ ಅಂತ. ಯಾಕಂದ್ರೆ ಕಟ್ಟ ನೈಷ್ಠಿಕ ಬ್ರಹ್ಮಚಾರಿಗಳಿದ್ದಾರೆ, ಭೀಷ್ಮ ಇದ್ದಾರೆ, ವ್ಯಾಸರಿದ್ದಾರೆ, ಮದುವೆ ಮಾಡ್ಕೊಳ್ದೇ ಇರೋರು. ಯಾರ ಹತ್ರ ಆದ್ರೂ ಕೊಡೋಣ ಅಂತ ಹೇಳಿದ್ರೆ ಆವಾಗ್ಲೇ ಆ ಮಗು ತಗೊಂಡು ಓಡೋಗ್ತಾರಂತೆ. ಭೀಷ್ಮರ್ ಇನ್ನು ಸತ್ತಿರಲ್ಲ, ಶರಶೈಲಿಯಲ್ಲಿ ಇರ್ತಾರೆ. ಇದು ಶರದ ಹಾಸಿಗೆ ಮೇಲೆ ಮಲ್ಕೊಂಡಿರ್ತಾರೆ. ಈ ಮಗುನ ಸ್ವಲ್ಪ ತಗೊಂಡ್ ಕೊಡ್ತೀರಾ ಅಂತ ಅವ್ರು ಹೇಳ್ಬಿಡ್ತಾರೆ. ನನಗೆ ಇನ್ನು ಯಾವ ಆಸೆನೂ ಇಲ್ಲ, ಯಾರು ಬಂದು ಏನು ಮಾಡ್ತಾರೆ ಅಂತನೂ ಇಲ್ಲ, ಯಾರು ನನ್ ಮಾತು ಕೇಳಿಲ್ಲ. 105 ಮಕ್ಕಳನ್ನ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ರಾಜ್ಯ ಪರಿಪಾಲನೆ ಮಾಡೋಷ್ಟು ದೊಡ್ಡವರನ್ನ ಮಾಡಿದೆ. ಒಬ್ರಾಗ್ಲೂ ನನ್ ಮಾತು ಕೇಳಲಿಲ್ಲ. ಕೊನೆಗೆ ಎಲ್ಲಾರು ಯುದ್ಧನೇ ಮಾಡಿದ್ರು. ಇನ್ನೇನು ನನ್ಗೆ ಇಂಟ್ರೆಸ್ಟ್ ಇಲ್ಲ, ನನ್ನ ಹತ್ರ ಯಾರು ಬರ್ಬೇಡಿ, ನಾನು ಬರೀ ಉತ್ತರಾಯಣ ಕಾಯ್ತಾ ಇದ್ದೀನಿ, ಪ್ರಾಣ ನನ್ಗೆ ಹೋಗೋವರೆಗೂ ಅಷ್ಟೇನೆ ಅಂತ ಹೇಳ್ಬಿಡ್ತಾರೆ. ಅವ್ರು ಮುಟ್ಟೋದಿಲ್ಲ ಅಂತ ಹೇಳ್ಬಿಡ್ತಾರೆ. ತುಂಬಾ ಬೇಜಾರಾಗ್ಬಿಡುತ್ತೆ ಸುಭದ್ರಾಗೆ. ಸರಿ, ವ್ಯಾಸ ಹತ್ರ ಹೋಗೋಣ, ಅವ್ರ ಹೇಗೆ ಮದುವೆ ಮಾಡ್ಕೊಂಡಿಲ್ವಲ್ಲ ಅಂತ ಹೇಳಿದ್ರೆ, ಅವ್ರೇ ನಾವು ನೋಡಿದೀವಿ ಮಹಾಭಾರತದ ಕಾಲದಲ್ಲಿ ನಿಯೋಗ ಪದ್ಧತಿಯಲ್ಲಿ ಅನೇಕ ಅಂಬಿಕೆಗೆಲ್ಲ ಈ ತರ ಬಂದಿದ್ದಾರೆ. ಮತ್ತೆ ಇನ್ಯಾರು ಬ್ರಹ್ಮಚಾರಿಗಳು ಯಾರಿದ್ದಾರೆ ಅಂತ ನೋಡ್ತಾ ಇದ್ದಾಗ ಕೃಷ್ಣ ನಾನು ಇದನ್ನ ಬೇಕಾದ್ರೆ ತಗೊಳ್ಳ ಅಂತ ಕೇಳ್ತಾನೆ. ಅವಾಗ ಎಲ್ಲರೂ ಗೊಳ್ಳಂತ ನಗ್ತಾರೆ. ಇವನಿಗೆ 16,108 ಹೆಂಡತಿಯರು, ಇವನು ಏನ್ ಯಾವ ಸೀಮೆ ಬ್ರಹ್ಮಚರ್ಯ ಇವನು ಪರಿಪಾಲಿಸ್ತಾನೆ ಅಂತ. ಸುಭದ್ರೆಗೆ ಆಸೆ ಏನೋ ಒಂದು, ಯಾಕಂದ್ರೆ ಹೇಗೋ ಬದುಕೊಂಡ್ರೆ ಬದುಕೊಂಡ್ಬಿಡ್ಲಿ ಅಂತ. ಆಯ್ತು ಅಣ್ಣ ಅಂತ ಒಂದ್ ಕಾಲ ಹತ್ರ ಇರ್ತಾರೆ. ವಾಮ ಪಾದದ ತುದಿ ಬೆರಳು ಹೇಳ್ತಾರೆ ಇವರು ಕುಮಾರವ್ಯಾಸ ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ. ಭಗವಂತನ ಎಡಗಾಲಿನ ತುದಿ ಬೆರಳು ಹೀಗೆ ತಾಕಿದ ಕೂಡ್ಲೆ ಜೀವ ಬರತ್ತಂತೆ ಆ ಶಿಶುಗೆ. ಅವರು ಕುಮಾರನ ಅದು ಜೀವ ಬರುತ್ತೆ ಆ ಕೊರಡಿಗೆ. ಅದೇನೆ ಪರೀಕ್ಷಿತ್ತು ಅಂತ ಹೆಸರಿಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಅದು ಗರ್ಭದಲ್ಲಿ ಇರ್ಬೇಕಾದ್ರೆ ಕೃಷ್ಣ ಒಂದು ಕೋಟೆ ತರ ಗರ್ಭವನ್ನ ರಕ್ಷಣೆ ಮಾಡ್ತಾ ಇರ್ತಾನಂತ. ಅದು ಕೃಷ್ಣನ್ನೇ ನೋಡಿರುತ್ತೆ, ಬೇರೆ ಯಾರನ್ನೂ ನೋಡಿರಲ್ಲ. ಉತ್ತರೆಯ ಗರ್ಭದಲ್ಲಿ ಇರ್ಬೇಕಾದ್ರೆ ಕೃಷ್ಣನ ನೋಡಿರುತ್ತೆ. ಅದಕ್ಕೆ ಗರ್ಭ ಇವಾಗ ಜನಿಸಿ ಹೊರಗಡೆ ಬಂದಾಗ ಹುಡ್ಕತ್ತಂತೆ ಎಲ್ಲಿದೆ ಅಂತ. ಅಲ್ಲಿ ನಾನು ನೋಡಿದ್ನಲ್ಲ ಒಬ್ಬನ್ನ, ಅವ್ನು ಎಲ್ಲಿದ್ದಾನೆ ಅಂತ ಎಲ್ರನ್ನೂ ಪರೀಕ್ಷೆ ಮಾಡುತ್ತಾರೆ, ಒಂದು ದೃಷ್ಟಿಯಲ್ಲಿ ನೋಡ್ತಾ ಇದ್ದಂತೆ. ಅದಕ್ಕೋಸ್ಕರನೇ ಅವನಿಗೆ ಪರೀಕ್ಷಿತ್ ಅಂತ ಹೆಸರಿಡ್ತಾರೆ. ಕೃಷ್ಣ ಸಿಗೋವರೆಗೂ ಅವನಿಗೆ ಕೃಷ್ಣನ ನೋಡಿದ್ನಲ್ಲ ಅವ್ನು ಸಿಗ್ಬೇಕು ನನಗೆ ಅಂತ ಯಾರನ್ನ ನೋಡಿದ್ರು ತೀಕ್ಷ್ಣವಾಗಿ ನೋಡೋನಂತೆ. ಅದಕ್ಕೆ ಅವನಿಗೆ ಆ ಪರೀಕ್ಷಿತ್ ಅಂತ ಹೆಸರಿಟ್ರು. ಆ ಕಾಲು ತಾಕಿದ ತಕ್ಷಣ ಅವನಿಗೆ ಜೀವ ಬಂತಲ್ಲ, ಅದನ್ನೇ ಹೇಳ್ತಾರೆ ವಿರುಕರಿಯೋ ಕುಮಾರನ ಮೇವಿಚ್ಚಿರಂದನ. ಎಲ್ಲಾರ್ಗು ಆ ಕೀರ್ತಿ ಎಲ್ಲಾರ್ಗು ಪ್ರತೀತಿ ಆಯ್ತು. ವಿರಲ ಶುಗರ್ ಪಡೆಯಡೆಯ ವಿಳ್ಳತೊಡಂದನ. ಬಿಡ್ತಾ ಇರ್ಲಿಲ್ವಂತೆ, ಅಟ್ಟಿಸ್ಕೊಂಡು ಹೋಗಿ ಅವರನ್ನ ಸಾಯಿಸ್ತಾ ಇದ್ದ ರಾಕ್ಷಸರನ್ನ. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಇದೇ ತಾನೆ ಅವನಿಗೆ ಯಾವಾಗ್ಲೂ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಂತ ಹೇಳ್ಬಿಟ್ಟು ಇದರಲ್ಲಿ ಭಗವದ್ಗೀತೆನಲ್ಲೂ ಹೇಳಿದಾನಲ್ಲ, ಪರಿತ್ರಾಣಾಯ ಸಾಧುನ ವಿನಾಶಾಯ ಚ ದುಷ್ಕೃತಾಂ ಅಂತ. ಯಾರು ಸಾಧು ಜನರಿಗೆ ಪರಿತ್ರಾಣ ತೊಂದರೆ ಕೊಡ್ತಾರೋ ಅವರನ್ನ ಶಿಕ್ಷೆ ಮಾಡೋದು, ದುಷ್ಕೃತಿಗಳನ್ನೆಲ್ಲ ನಾಶ ಮಾಡೋದು. ಇದೇನೆ ಅವನಿಗೆ ಅವನು ಏತದ್ ವ್ರತ ಮಮ, ಇದು ವ್ರತವನ್ನಾಗಿ ಭಗವಂತ ಇದು ಅವತಾರ ಕಾಲಗಳಲ್ಲೆಲ್ಲ ನೇಮಿಸ್ತಾನೆ. ಅದಕ್ಕೋಸ್ಕರ ಅಟ್ಟಿಸ್ಕೊಂಡು ಹೋಗಿ ಅವರುಗಳನ್ನೆಲ್ಲ ಸಾಯಿಸ್ತಾನೆ. ನಾವು ನೋಡಿದೀವಿ 86 ಸತಿ ಚೌರಾಶಿ ದೇಶ ಯಾವ್ದು ಅಂತ ಹೇಳಿದ್ರೆ ಜರಾಸಂಧನ ದೇಶದ ಮೇಲೆ 86 ಸತಿ ದಂಡಯಾತ್ರೆ ಹೋಗಿ ಎಷ್ಟೋ ಜನನ್ನ ಅಸುರಗಳನ್ನೆಲ್ಲ ಕೊಂದಿದ್ದಾನೆ. ಆಮೇಲೆ ಕೃಷ್ಣಾವತಾರದಲ್ಲಿ ಎಷ್ಟೋ ಅಸುರನ್ನೆಲ್ಲ ಕೊಂದಿದ್ದಾನೆ. ಇದಿಷ್ಟೇ ಇಲ್ಲ, ಕೃತಯುಗದಲ್ಲಿ ನಾರಾಯಣನಾಗಿರ್ಬೇಕಾದ್ರೆ ಕೂಡ ಪಾತಾಳದವರೆಗೂ ಆ ಬಾಲ್ಯಮಾನನ ಅಟ್ಟಿಸ್ಕೊಂಡು ಹೋಗಿ ಅವ್ನು ಹೇಳ್ತಾನಲ್ಲ, ಇದು ಬೆನ್ನು ತೋರಿಸಿದವನ್ನ ನೀನು ಅಟ್ಟಿಸ್ಕೊಂಡು ಬರಬಾರ್ದು ಅಂತ ಮಾಲ್ಯವಾನ ಹೇಳ್ತಾ ಇದ್ರೆ, ಇದು ಯುದ್ಧ ಧರ್ಮ ನಿನಗೆ ಗೊತ್ತಿಲ್ವಾ? ಕ್ಷತ್ರಿಯ ಧರ್ಮ ಅಂದ್ರೆ ನನಗೆ ಯಾವ ಧರ್ಮನೂ ಗೊತ್ತಿಲ್ಲ, ನನಗೆ ನಾರಾಯಣ ಧರ್ಮನೇ ಒಂದು ಗೊತ್ತು. ಏನಪ್ಪಾ ಅಂತ ಹೇಳಿದ್ರೆ ಕೆಟ್ಟದ್ ಮಾಡೋದನ್ನ ಎಲ್ಲಿ ಬೇಕಾದ್ರೂ ಸಾಯಿಸ್ಬೋದು,
ಯಾವ ರೂಲ್ಸ್ ನಾನು ಫಾಲೋ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆತರ ಇವನು ಬೀಳತ್ತೊಡಾಗ್ತಾನ. ಅವನು ಎಲ್ಲಾರು ಸಾಯಿಸೋತರ ಇದ್ರಲ್ಲೂ ಅಷ್ಟೇ ಪಾಂಚಜನ್ಯ ಊದಿದಾಗ ಆ ಶಂಖನಾದದಿಂದನೇ ಇಡೀ 11 ಅಕ್ಷೋಣಿ ಸೈನ್ಯವನ್ನ ಪ್ರಾಣ ಸಹಿತ ತಗೊಂಡ್ಬಿಟ್ಟಿದ್ನಂತೆ. ಆ ಶಂಖ ಊದಿದಾಗ್ಲೇನೆ ಸುಮ್ಮನೆ ಇವನ್ ಬಾಣ ಹಾಕಿದ್ರೆ ಟಪ್ ಟಪ್ ಅಂತ ಸುಮ್ಮನೆ ಪಪ್ಪೆಟ್ಸ್ ತರ ಎಲ್ಲ ಬಿದ್ಬಿಡ್ತಾ ಇದ್ರು ಅಷ್ಟೇನೆ. ಇವನ್ ಬೇಕಾದ್ರೆ ಹೆದರ್ಕೊಳ್ತಾ ಇದ್ದಾನೆ, ಅಯ್ಯೋ ಇವ್ರು ನಮ್ಮಪ್ಪ, ನಮ್ ಚಿಕ್ಕಪ್ಪ, ನಮ್ ದೊಡ್ಡಪ್ಪ ಅಂತೆಲ್ಲ ಇವ್ರನ್ನೆಲ್ಲ ಹೇಗ್ ಸಾಯಿಸ್ಲಿ ಅಂತ ಅರ್ಜುನ ಹೆದರ್ಕೊಳ್ತಾ ಇದ್ರೆ ಕೂಡ ಇವನು ಶಂಖ ಊದಿದಾಗ್ಲೇ ಅವ್ರ ಜೀವ ಎಲ್ಲ ತಗೊಂಡ್ಬಿಟ್ಟಿದ್ದ ಅಂತ. ಆತರ ವಿಡಲರಿಯ ಪೆರಿಯ ಪೆರುಮಾಳ್ ಮೆಂಪದಂಗಳೇ. ಅಪ್ಪ ಎಷ್ಟು ಸೊಗಸಾದ ಪಾದಗಳು, ಇದನ್ನ ಬಿಡಕ್ಕೆ ಮನ್ಸು ಬರೋದಿಲ್ಲ. ಎಷ್ಟು ಹೇಳಿದ್ರು ಸಾಲದು, ಎಷ್ಟು ಕೀರ್ತಿ ಹೇಳಿದ್ರು ಸಾಲದು ಭಗವಂತನ ಪಾದಗಳ ಬಗ್ಗೆ. ವಿಡಲರಿಯ, ಇದನ್ನ ಬಿಡಕ್ಕೆ ನನಗೆ ಗೊತ್ತಾಗಲ್ಲ. ಹರಿಯ ಅಂದ್ರೆ ಗೊತ್ತಾಗ್ತಾ ಇಲ್ಲ ನನಗೆ. ಪೆರಿಯ ಪೆರುಮಾಳ್ ಅಂದ್ರೆ ಕಾಂಚೀಪುರದ್ದು. ಕಾಂಚೀಪುರಕ್ಕೆ ವಿಶೇಷವಾದ ಅಭಿಮಾನ ವೇದಾಂತ ದೇಶಕರಿಗೆ. ಅವ್ರು ಹುಟ್ಟಿದ ಊರುನು ಅದೇನೆ. ಹಾಗಾಗಿ ಪೆರಿಯ ಪೆರುಮಾಳ್ ಮೆನ್ಪೆದಂಗಳೇ. ಒಂದು ಪೆರಿಯ ಪೆರುಮಾಳ್ ಕಾಂಚೀಪುರದ ದೇವರು ಅಂತಾನೋ, ದೇವ ಪೆರುಮಾಳ್ ಅಂತಾನೋ ಬೇಕಾದ್ರೆ ಹೇಳ್ಕೊಬಹುದು. ಇನ್ನೊಂದು ಪೆರಿಯ ಪೆರುಮಾಳ್ ಅಂದ್ರೆ ಎಲ್ಲ ದೇವಾದಿದೇವ, ಯಾವ್ದು ಹೇಳ್ತೀವಲ್ಲ ತೀರ್ಮಾನವೆಲ್ಲಂದ್ರೆ ಎರುಮೇಶ್ವರಿ ಬೀಡ, ಅದ್ರಲ್ಲಿ ದೇವಾದಿದೇವನೈ ಶಂದ್ರ ನಾಮ್ ಸೇವಿತ್ತಾಲ್ ಆಹಾ ಎಂದರುಳೇಲ. ಆ ದೇವಾದಿದೇವ ಅಂದ್ರೆ ಎಲ್ಲಾ ದೇವತೆಗಳಿಗೂ ಯಾರು ದೇವನಾಗಿದೆಯಲ್ಲ ಅದಕ್ಕೆ ಅವನೇ ಇವನು ಅಂತ. ಅದಕ್ಕೆ ಪೆರಿಯ ಪೆರುಮಾಳ್ ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. மறையுரைக்கும் பொருளெல்லாம் மெய்யென்றோர்வார். மறையுரைக்கும் பொருள் எல்லாம் மெய்யென்றோர்வார். மன்னிய கூர்மதியுடையார் வன்குணத்தில். மன்னிய கூர்மதியுடையார் வன்குணத்தில். குறையுரைக்க நினைவில்லார் குருக்கள் தம்பால். குறையுரைக்க நினைவில்லார் குருக்கள் தம்பால். ஓதத்த மனம் பெற்றார் கொள்வார் நம்மை. போதற்ற மனம் பெற்றார் கொள்வார் நன்மை. சிலை வளர்க்கும் சிலமாந்தர் சங்கேதத்தால். சிறை வளர்க்கும் சிலமாந்தர் சங்கேதத்தால். இதையாத தின்மதியோர் தெரிந்ததோரார். விதையாத தின்மதியோர் தெரிந்ததோர்வார். பொறை நிலத்தின் மிகும் புனிதர் காட்டும். பொறை நிலத்தின் மிகும் புனிதர் காட்டும். எங்கள் பொன்றாத நன்னெறியில் புகதுவாரே. எங்கள் பொன்றாத நன்னெறியில் புகுதுவாரே. மறையுரைக்கும் பொருளெல்லாம் மெய்யென்றோர்வார். மன்னிய கூர்மதியுடையார் வன்குணத்தில். குறையுரைக்க நினைவில்லார் குருக்கள் தம்பால். கோதத்த மனம் பெற்றார் கொள்வார் நம்மை. சிறை வளர்க்கும் சிலமாந்தர் சங்கேதத்தால். சிதையாத தின்மதியோர் தெரிந்ததோரார். பொறை நிலத்தின் மிகும் புனிதர் காட்டும். எங்கள் பொன்றாத நன்னெறியில் புகுதுவாரே. மறையுரைக்கும் பொருள் எல்லாம் மெய்யென்றோர்வார். மன்னிய கூர்மதியுடையார் வன்குணத்தில். குறையுரைக்க நினைவில்லார் குருக்கள் தம்பால். போதற்ற மனம் பெற்றார் கொள்வார் நன்மை. சிறை வளர்க்கும் சிலமாந்தர் சங்கேதத்தால். சிதையாத தின்மதியோர் தெரிந்ததோர்வார். பொறை நிலத்தின் மிகும் புனிதர் காட்டும். எங்கள் ஒன்றாத நன்னெறியில் புகுதுவாரே. ಈ ಸತ್ಸಂಪ್ರದಾಯದ ಮಾರ್ಗದಲ್ಲಿ ಯಾರು ನಡೀತಾರೋ, ಅಂದ್ರೆ ಮುಮುಕ್ಷುಗಳು ಆಸೆ ಪಡೋ ಅಂತ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಸಾತ್ವಿಕರಾಗಿರ್ಬೇಕು, ಸಂಪ್ರದಾಯದ ದಾರಿಯಲ್ಲಿ ಹೋಗ್ಬೇಕು. ಆ ಬೆಳಕ ಸತ್ಸಂಪ್ರದಾಯದ ಮಾರ್ಗದಲ್ಲಿ ಯಾರು ಇರ್ತಾರೋ ಅವರೆಲ್ಲ ಸದ್ಗತಿ ಹೊಂದೋದು ನಿಶ್ಚಯ ಅಂತ ಹೇಳ್ತಾರೆ ಇಲ್ಲಿ. ಆ ಸತ್ಸಂಪ್ರದಾಯ, ಆ 8 ಲಕ್ಷಣಗಳಿದೆ ಆ ಸತ್ಸಂಪ್ರದಾಯಕ್ಕೆ. ಅವೆಲ್ಲ ಏನು ಅಂತ ಇಲ್ಲಿ ತಿಳಿಸ್ಕೊಡ್ತಾರೆ. மறைமுறைக்கும் பொருளெல்லாம் மெய்யென்றோர்வார். ಇವರೆಲ್ಲ ಈ ಸಂಪ್ರದಾಯದಲ್ಲಿರೋರೆಲ್ಲ ಏನನ್ನ ನಂಬ್ತಾರೆ ಅಂತ ಹೇಳಿದ್ರೆ, ವೇದಗಳೆಲ್ಲ ಹೇಳಿದ್ದು ಅಕ್ಷರಶಃ ನಿಜ ಅಂತ ಅನ್ಕೊಳ್ತಾರೆ. ಯಾವುದೂ ಅದರಲ್ಲಿ ತಪ್ಪು ಅರ್ಥ ಹೇಳಿಲ್ಲ, ಎಲ್ಲವೂ ಸತ್ಯವೇ, ಎಲ್ಲವೂ ನಿಜವಾದದ್ದೇ, ಎಲ್ಲ
ತುಂಬಾ ಉಪಯುಕ್ತವಾದ ವಿಷಯವನ್ನೇ ಅಲ್ಲಿ ಹೇಳಿರೋದು ಅಂತ, ವೇದಗಳಲ್ಲಿ ಹೇಳಿರೋದೆಲ್ಲ ಸತ್ಯ ಮಾತು ಅಂತ ಹೇಳಿ ಮರೆಯುರೈಕು ಪೊರುಳೆಲ್ಲ ಮೇಯ್ಯ ನಿಜ ಅಂತ ಹೇಳ್ತಾರೆ. ಮನ್ನಿಯ ಕೂರ್ಮದಿ ಉಡೆಯವರ್ ಅಂತ ಹೇಳ್ತಾರೆ. ಯಾರ ಮನ್ನಿಯ ಕೂರ್ಮದಿ ಉಡೆಯಾರ್ ಅಂತ ಹೇಳಿದ್ರೆ ಅವರೆಲ್ಲಾನು ಚೆನ್ನಾಗಿ ಇದ್ರ ಅರ್ಥವನ್ನ ತಾತ್ಪರ್ಯವನ್ನ ಕೂಡ ತಿಳ್ಕೊಂಡಿರ್ತಾರೆ ಅಂತ. ಈ ಕೂರ್ಮದೀರ್ ಅಂತ ಹೇಳಿ, ಕೂರ್ಮದಿ ಅಂದ್ರೆ ಸೂಕ್ಷ್ಮವಾದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಬುದ್ಧಿಶಕ್ತಿ ಇರೋರು ಇವರು ಇದನ್ನ ಆಳವಾಗಿ ಅರ್ಥವನ್ನು ಮಾಡ್ಕೊಂಡಿರ್ತಾರೆ ಅಂತ. ಬರೀ ವೇದ ಕಲ್ತು ಬಿಟ್ರೆ ಸಾಲದು, ಅದ್ರ ಅರ್ಥನೂ ಮಾಡ್ಕೊಂಡಿರ್ತಾನೆ. ಗುಣത്തിൽ കുറയുരയ്ക്കും ಒಂದ್ ನಿಮಿಷ. ಗುಣത്തിൽ കുറയുരയ്ക്ക ನಿನವಿಲ್ಲಾರ್ ನಿನವಿಲ್ಲಾರ್ ಅಂತ, ನಿನೈವು ಇಲ್ಲರ್ ಅಂತ ಅಂದ್ರೆ ಬೇರೆ ಶ್ರೇಷ್ಠವಾದ ಯಾವ ಮಾರ್ಗವನ್ನು ಅವರು ಅನುಸರಿಸೋದಿಲ್ಲ ಅಂತ ಹೇಳ್ಬಿಟ್ಟು, ಅವರು ಗುರುಗಳು ಏನ್ ಹೇಳ್ತಾರೋ ಅದಕ್ಕೆ ಎದುರಾಡದೆ ಆ ಮಾತುಗಳನ್ನ ಕರೆಕ್ಟ್ ಆಗಿ ತಗೊಳ್ತಾರೆ. ಗುರುಗಳು ಅವರು ಆಚಾರ್ಯರು ಹೇಳಿರ್ತಾರಲ್ಲ, ಅವರು ಅದಕ್ಕೆ ಕೊರೆ ಹೇಳೋದಿಲ್ಲ. ಇವ್ರು ಈ ತರ ಹೇಳಿದ್ರು, ಇವ್ರು ತಪ್ಪಾಗಿ ಹೇಳಿದ್ರು, ಇದು ಅರ್ಥ ಸರಿ ಇಲ್ಲ ಅಂತೆಲ್ಲ ಏನೋ ಹೇಳಲ್ಲ. ಅವ್ರು ಹೇಳಿದ್ದೆ ವೇದವಾಕ್ಯ ಅಂತ ಅವ್ರು ತಗೊಳ್ತಾರೆ. ಅದೇ ತರ ಆಚಾರ್ಯರು ಅಷ್ಟೇನೆ, ಅವರು ಸರಿಯಾದ್ದನ್ನೇ ಹೇಳ್ತಾರೆ. ಗುರುಗಳ್ ಪಾಲ್ ಹೋದತ್ರ ಗುಣಂ ಪೆಟ್ರಾರಂತ, ಸದಾ ಆಚಾರ್ಯರ ಬಳಿ ಉಪದೇಶ ಪಡ್ಕೊಳ್ತಾ ಇದ್ರು ಅಂತ. ಗುರುಮುಖೇನ ವಿಷಯಗಳನ್ನ ಸಂಗ್ರಹಿಸೋದು ಅಂತ ಒಂದು ಸಂಪ್ರದಾಯ. ಗುರುಕುಲ ಸಿಸ್ಟಮ್ ಎಜುಕೇಶನ್ ಹಾಗೆ ಇತ್ತು. ಅದು ದೊಡ್ಡವರಾದ್ಮೇಲೆ ಕೂಡ ಕಾಲಕ್ಷೇಪ ಮಾಡ್ತಾ ಇದ್ರು. ಇನ್ನು ಓದ ಆಗೋಯ್ತು ಪಾಠಶಾಲೆಯಲ್ಲಿ, ಆಮೇಲೆ ಅವರು ಗೃಹಸ್ಥರಾದ್ಮೇಲೆ ಕೂಡ ಕಾಲಕ್ಷೇಪ ಅಂತ ಒಂದು ಮಾಡಿದಾಗ ಸಂಪ್ರದಾಯಸ್ಥರಲ್ಲಿ ಅದೊಂದು ವಿಷಯ ಇಟ್ಕೊಂಡಿದ್ರು. ಪುರಾಣ ಮತ್ತೆ ಈ ಕಥೆಗಳನ್ನೆಲ್ಲ ಕಾಲಕ್ಷೇಪ ಮಾಡ್ಬೇಕಾದ್ರೆ ಒಳ್ಳೆ ವಿಷಯ ಇರೋರ ಮೂಲಕ ಅದನ್ನ ತಿಳ್ಕೊಳ್ತಾ ಇದ್ರು. ನನ್ಮೈ ಕೊಳ್ಳುವರ್ ಅಂದ್ರೆ ಇದರಿಂದ ಒಳ್ಳೇದೇನಿದೆಯೋ ಆ ಒಳ್ಳೆ ವಿಷಯಗಳನ್ನೆಲ್ಲ ಸತ್ಸಂಪ್ರದಾಯದಾಗೆ ನಮ್ಗೆ ಮನುಷ್ಯರಿಗೆ ಸಂಸಾರದಲ್ಲಿ ಚೆನ್ನಾಗಿ ಸೌಖ್ಯವಾಗಿರಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಅವರು ತಗೊಳ್ತಾ ಇದ್ರು. ಶಿರೈವಳರ್ ಕುಂ ಅಂತ ಹೇಳಿದ್ರೆ, ಶಿರೈವಳರ್ ಕುಂ ಶಿಲಮಾಂದರ್ ಸಂಕೇತತ್ತಲ್ಲ ಅಂದ್ರೆ ಸಂಸಾರದಲ್ಲಿ ಸಿಕ್ಕ ಹಾಕೊಂಡು ಒದ್ದಾಡ್ತಿರ್ತಾರಲ್ಲ, ಅದಕ್ಕೆ ಕಾರಣವಾದ ಏನಪ್ಪಾ ಅಂತ ಹೇಳಿದ್ರೆ ಮಂದ ಬುದ್ಧಿ. ಯಾಕಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇರೋದಕ್ಕೆ ಕಾರಣ ಮಂದ ಬುದ್ಧಿನೇ. ಅಂತವ್ರ ಜೊತೆಗೆ ಸೇರ್ದೇ ಇರೋ ತರ ನೋಡ್ಕೊಳ್ಬೇಕು. ಸೇರಿ ಬೇರೆ ತಪ್ಪಾದ ಮಾರ್ಗದಲ್ಲಿ ಹೋಗದೆ ಇರೋ ತರ ಮಾಡ್ತಾರೆ, ನೋಡ್ಕೊಳ್ತಾರೆ ಅವರು ಅಂತ. ಅದೇ ಈ 8 ಗುಣಗಳು ಯಾರಿಗಿದೆ ಅಂದ್ರೆ ಅವ್ರು ನೋಡ್ತಾರೆ. ಈ ತರ ನಮಗೆ ಮ್ಯಾಚ್ ಆಗದೆ ಇದ್ರೆ, ವೈಬ್ ಆಗದೆ ಇದ್ರೆ ಅವ್ರ ಜೊತೆ ಹೋಗ್ಬಾರ್ದು ಅಷ್ಟೇನೆ. ಅದನ್ನ ಅವ್ರು ಮಾಡ್ತಿರ್ತಾರೆ. ತೆರಿಂದದೋರಾರ ಅಲ್ಪ ವಿಷಯದಲ್ಲಿ ಅವ್ರ ಮನಸ್ಸು ಹೋಗೋದಿಲ್ವಂತೆ. ಯಾವಾಗ್ಲೂ ಅಷ್ಟೇ ಉತ್ಕೃಷ್ಟವಾದ ಭಗವಂತರ ವಿಷಯದಲ್ಲಿ ಮೋಕ್ಷಾರ್ಥಿಗಳಾಗಿ ಮುಮುಕ್ಷುಗಳಾಗಿ ಒಳ್ಳೆಯ ವಿಷಯದಲ್ಲಿ ಮನಸ್ಸು ಹೋಗುತ್ತೆ ಹೊತ್ತು ಸಣ್ಣ ಸಣ್ಣ ಆ ವಿಷಯಗಳಲ್ಲಿ ಅವ್ರ ಮನಸ್ಸು ಹೋಗೋದಿಲ್ಲ ಅಂತ ಅದನ್ನ ಹೇಳ್ತಾರೆ. ಸದಾಚಾರ್ಯ ತೋರಿಸೋ ಅಂತ ಮಾರ್ಗ ಇದೆಯಲ್ಲ, சிதையாத திண்மதியோ தெரிந்ததோரார் ಅವರು ಪೊರೆನಿಲத்தில் மிகவும் புனிதர் காட்டும். ಇಲ್ಲಿ ಈ ಭೂಮಿನಲ್ಲಿ ಕೂಡ ಅಲ್ಲಲ್ಲೇ ಒಳ್ಳೊಳ್ಳೆ ಆಚಾರ್ಯರಿದ್ದಾರೆ. ಎಲ್ಲರಿಗೂ ಒಳ್ಳೆ ಮಾರ್ಗವನ್ನ ತೋರಿಸಿ ಮಾರ್ಗದರ್ಶನ ಮಾಡಕ್ಕೆ ಅಂತಾನೆ ಅವರು ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಅಂತವ್ರು ಕಾಟುಂ ಅವರು ತೋರಿಸ್ತಾರೆ. ಎಂಗಳ್ ಪೊನ್ರಾದ ನನ್ನರಿಗಿಲ್ ಪುಹುದು ಬಾರೆ. ಪೊನ್ರಾದ ಅಂದ್ರೆ ಗೋಲ್ಡನ್ ಪಾತ್, ನಮಗೆ ಒಳ್ಳೆ ದಾರಿಯನ್ನ ತೋರಿಸುವಂತ ಆಶ್ಚರ್ಯನ್ ಅಂತ ಹೇಳಿದ್ರೆ ಆಚಾರ್ಯರು ಇರ್ತಾರಲ್ಲ, ಸದಾಚಾರ್ಯರು ತೋರ್ಸೋ ಒಳ್ಳೆಯ ಗೋಲ್ಡನ್ ದಾರಿನಲ್ಲಿ ನಾವೆಲ್ಲ ಹೋಗೋಣ. ಪುಹುದು ಬಾರೆ ಅವ್ರು ಹೋಗ್ತಾರೆ. ಈ ಪೊನ್ರಾದಲ್ಲಿ ಈ ಪೊನ್ನುಲಹಂ ಅನ್ನೋದು ಇದಕ್ಕೂ ಹೇಳ್ತಾರೆ, ಅದಕ್ಕೆ ಮೋಕ್ಷಕ್ಕೆ. ಪೊನ್ನುಲಹಂ ಹೋಗೋ ದಾರಿನೂ ಪೊನ್ರಾದ ನನ್ನೇರಿ, ಅದು ರೋಡ್ ಕೂಡ ಗೋಲ್ಡನ್ ರೋಡ್, ಅದನ್ನ ಹೇಳ್ತಾರೆ ನನ್ನೇರಿ ಅಂತ ಹೇಳಿದ್ರೆ. ಪೊನ್ರಾದ ನನ್ನೇರಿ ಒಳ್ಳೆಯ ಮಾರ್ಗ. ಆ ಮಾರ್ಗದಲ್ಲಿ ಹೋಗೋಕೆ ನಮ್ಗೆ ಸದಾಚಾರ್ಯ ಅವ್ರು ನಮ್ಗೆ ಇದು ಮಾಡ್ತಾರೆ ಅಂತ, ಮಾರ್ಗದರ್ಶನ ಕೊಡ್ತಾರೆ ಅಂತ ಹೇಳ್ತಾರೆ. ಮುಂದಿನದು ನೆಕ್ಸ್ಟ್ ಕ್ಲಾಸ್. ದೇಶಕರ್ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ
ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಧನ್ಯವಾದಗಳು. ನಮಸ್ಕಾರ. ಪ್ರಭಾ, ಹಾ ನಮಸ್ಕಾರ, ಹೇಳಿ. அது ராமாயண புஸ்தகம் யாரு என்ன பண்றது, யார் பப்ளிஷ் பண்றது? ಹೌದೌದು, ಅದು ರೇವತಿ ನಂಬರ್ಗೆ ಬೇಕಾದ್ರೆ ಡೊನೇಷನ್ಸ್ ಯಾರಿಗೆ ಇಷ್ಟ ಇದೆ ಅವ್ರು ಕೊಡ್ಬೋದು. ಆಲ್ಮೋಸ್ಟ್ ವೆರಿ ವೆರಿ ವಾಲ್ಮೀಕಿ ರಾಮಾಯಣ. ಅದು ಆಕ್ಚುಲಿ ವಾಲ್ಮೀಕಿ ರಾಮಾಯಣ ಕನ್ನಡದಲ್ಲಿ, ನಡುಗನ್ನಡದಲ್ಲಿ ರೇವತಿ ಅವ್ರ ಮಾವನವರು ಕಡಬ ದೊಡ್ಡಸ್ವಾಮಿಂಗಾರ ಅಂತ, ಅವರು ರಿಟೈರ್ಡ್ ಟೀಚರ್ ಆಗಿದ್ರು. ಅವರು ಸುಮಾರು ಒಂದು 40 ವರ್ಷದ ಹಿಂದೆ ಎಲ್ಲ ಬರೆದು ಇಟ್ಬಿಟ್ಟಿದ್ರು, ಪದ್ಯದ ರೂಪದಲ್ಲಿ ಇದೆ ಗಮಕದ ತರ. ಅದು ಪ್ರಿಂಟ್ ಆಗಿರ್ಲಿಲ್ಲ ಪುಸ್ತಕ. ಆ ಪ್ರಾಜೆಕ್ಟ್ ತಗೊಂಡು ಶಿ ಇಸ್ ಪಬ್ಲಿಷಿಂಗ್ 6 ವಾಲ್ಯೂಮ್ಸ್, 6 ಕಾಂಡದ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಇಟ್ಸ್ ಅ ವೆರಿ ಬಿಗ್ ಪ್ರಾಜೆಕ್ಟ್. DTP ಎಲ್ಲ ಆಯ್ತು, ಪ್ರಿಂಟ್ಗೂ ಕೊಟ್ಟಿದೀವಿ, ಪೇಜ್ ಸೆಟ್ ಎಲ್ಲ ಆಗ್ತಾ ಇದೆ. ಸೊ ಅದು ಈ ಸತಿ ಬಹುಶಃ ನೀವು ಇದ್ರಲ್ಲಿ ಮಿಸ್ ಮಾಡ್ಕೊಂಡ್ರಿ, ಯಾವ್ದು ಪರವಾಗಿಲ್ಲ, ತೊಂದರೆ ಇಲ್ಲ. ಅವಾಗ ಅನೌನ್ಸ್ ಮಾಡಿದೆ. ನಾನು ಐ ವಾಸ್ ಲುಕಿಂಗ್ ಫಾರ್ ಸಮ್ ಡೊನೇಷನ್ಸ್ ಫ್ರಮ್ ಔಟ್ಸೈಡ್ ಸೋರ್ಸ್ ವಿಚ್ ವಿಲ್ ಹೆಲ್ಪ್ ಕನ್ನಡ, ಬಟ್ ಐ ಕುಡ್ ನಾಟ್ ಮೇಕ್ ಇಟ್. ಅದೇನೋ ಪ್ರಯೋಜನ ಆಗ್ಲಿಲ್ಲ. ಅದರಿಂದ ನಮ್ ಕ್ಲಾಸ್ ಅವರೇ ಇವಾಗ ಎಲ್ಲ ಸ್ಪಾನ್ಸರ್ ಮಾಡಿದ್ದಾರೆ. ಸುಮಾರು ವೆರಿ ವೆರಿ ಜನರಸ್ಲಿ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಸುಂದರಕಾಂಡ ಪೂರ್ತಿ ಇಟ್ ಈಸ್ ಡೆಡಿಕೇಟೆಡ್ ಸೋಲಿ ಬೈ ಅವರ್ ಇದೇನೆ, ನಮ್ಮ ವಸುದೇವ ಕುಟುಂಬಮೇ ಪ್ರಿಂಟ್ ಮಾಡಿಸ್ತಾ ಇದ್ದಾರೆ. ಅವರೇ ತಗೊಳಕ್ ತುಂಬಾ ಸಂತೋಷದ ವಿಷಯ ಅದು. ಯಾರದು ರೇವತಿ ನಂಬರ್ ಕಳಿಸ್ಬೇಕಾ? ಓಕೆ ಓಕೆ. ಸೊ ಅದೊಂದು ಒಳ್ಳೆ ವಿಷಯ ನಿಜವಾಗ್ಲೂ. ಸುಂದರಕಾಂಡಕ್ಕೂ ಆಗಿ ನಾನು ಮಿಗ್ಬೋದು, ಇನ್ನೂ ಯಾವ್ದೋ ಒಂದು ಕಾಂಡಕ್ಕೆ ಬೇಕಾದ್ರೂ ಕೂಡ ಹಾಕೊಳ್ಬೋದು. ತುಂಬಾ ಸಂತೋಷ. ನಾನು ಇಟ್ ಈಸ್ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. ಸಾರ್ಥಕವಾದ ಒಂದು ಕೆಲಸ ಇರುತ್ತೆ. ಅದರಲ್ಲಿ ಯಾರ್ಯಾರು ಕಾಂಟ್ರಿಬ್ಯೂಟ್ ಮಾಡಿರ್ತಾರೋ ಅವ್ರ ಹೆಸರನ್ನು ಅದರಲ್ಲಿ ಸುಂದರಕಾಂಡದಲ್ಲಿ ಹೆಸರಿಗೆಲ್ಲ ಬೇಡ, ಸುಮ್ಮನೆ ಇರ್ಲಿ. ಎಲ್ಲ ಸಣ್ಣ ಸಣ್ಣ ಸೇವೆ ಮಾಡಿದ್ರೆ ತಾನೇ ಎಲ್ಲ ದೊಡ್ಡ ಕೆಲಸನೂ ಆಗೋದು. ನಮಸ್ಕಾರ ಮಾಮಿ. ನಮಸ್ಕಾರ. ನಮಸ್ಕಾರ. ಓಕೆ, ನಾಳೆ ನೋಡೋಣ. ನಾಳೆ ತಗೋತಾರೆ ಕ್ಲಾಸ್. ನಮಸ್ಕಾರ ಮೇಡಮ್.